ज्ञानाद्भुतगात्राय श्रीमद्वेंकटनाथाय श्रीनिवासाय ते नमः। नारायणाय परिपूर्णगुणार्णवाय विश्वोदयस्थितिरेवनीतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। ನಾವು ನೋಡಬೇಕಾದ್ದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 11ನೇ ಅಧ್ಯಾಯ ಕೊನೆಯ ಮುಗಿಯ ವೇಳೆ ನಾವು ನೋಡಬೇಕಾದ್ದು 222ನೇ ಶ್ಲೋಕ. ಇದರಲ್ಲಿ ಚತುರ್ಮುಖ ಬ್ರಹ್ಮದೇವರು ಎಷ್ಟು ಪರಮಾತ್ಮನಲ್ಲಿ ಭಕ್ತರು ಎಂಬುದಕ್ಕೆ ಒಂದು ನಮಗೆ ಪರಮಾತ್ಮನ ಬಾಯಿಲೇ ಬರ್ತಕ್ಕಂಥ ಒಂದು ದಿವ್ಯವಾಗಿರ್ತಕ್ಕಂಥ ಪ್ರಮೇಯ. ಸಹ ಮೇರು ದೇವತೆಗಳೆಲ್ಲ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಪರಮಾತ್ಮ ನೀ ಅವತಾರ ಮಾಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಂಡ್ರು ಅಂತ ವಿಸ್ತಾರವಾಗಿ ಮುಂದಿನ ಶ್ಲೋಕದಲ್ಲೆಲ್ಲ ಹೇಳಿ ಆದ್ಮೇಲೆ ಪರಮಾತ್ಮನ ಇರ್ತಕ್ಕಂಥ ಶ್ರೀಮನ್ ನಾರಾಯಣ ಸಹ ಮೇರುಮಾಪ್ಯಾಹ ಚತುರ್ಮುಖಂ ಪ್ರಭು ಯತ್ರ ತ್ವಯೋಕ್ತೋ ಅಸ್ಮಿ ಹಿ ತತ್ರ ಸರ್ವತಾ ಪ್ರಾದುರ್ಭವಿಷ್ಯೆ ಭವತೋ ಹಿ ಭಕ್ತ್ಯ ವಶಃ ತವಾಹಂ ಸ್ವಯಶೋಪಿ ಸ್ವೇಚ್ಛೆಯ. ಒಂದೊಂದು ಮಾತು ತುಂಬಾ ಮುಖ್ಯ. ಆಗ ಭಗವಂತ ನಾರಾಯಣ ಇರ್ತಕ್ಕಂಥ ಅಲ್ಲಿ ಮೇರು ಪರ್ವತದಲ್ಲಿ ಇರ್ತಕ್ಕಂಥ ಚತುರ್ಮುಖ ಬ್ರಹ್ಮದೇವರು ಸಭಾ ಶತಕೋಟಿ ಅಂತ ಹೆಸರು. ಆ ಸಭಾವೇಗ ಇರ್ತಕ್ಕಂಥದ್ದು ನಾರಾಯಣ ಬಂದು ಒಂದು ಮಾತು ಹೇಳಿದ. ಚತುರ್ಮುಖ ಬ್ರಹ್ಮದೇವರನ್ನು ನೋಡಿ, ನೀವು ಎಲ್ಲಿ ಬಂದು ನನ್ನ ಅವತಾರ ಮಾಡಬೇಕು, ಯಾವಾಗ ಅವತಾರ ಮಾಡ್ಬೇಕು ಅಂತ ಹೇಳ್ತೀರೋ ಅದ್ರ ಪ್ರಕಾರವಾಗಿ ನಾ ಮಾಡ್ತಾನೆ. ನಾನು ಸ್ವತಂತ್ರನ ಇರ್ತಕ್ಕಂಥ ಆದ ಕಾರಣ ಯಾರಿಗೂ ಕಟ್ಟಿಬಿಟ್ಟವನಲ್ಲ. ಇದ್ರೂ ನೀವು ಮಾಡಿರ್ತಕ್ಕಂಥ ಭಕ್ತಿಯ ಇರ್ತಕ್ಕಂಥದ್ರಿಂದ ನಾನು ಕಟ್ಟಿಬಿಟ್ಟಿದ್ದೇನೆ. ಆದ ಕಾರಣ ಪರಮಾತ್ಮನ ಕಟ್ಟಿಬಿಡಿಸ್ಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಅವನಲ್ಲಿ ಭಕ್ತಿಯ ಇರ್ತಕ್ಕಂಥದ್ದು ಮಾಡ್ಬೇಕು. ಅವನಲ್ಲಿ ಭಕ್ತಿ ಮಾಡ್ಬೇಕು ಅಂದ್ರೆ ಏನು ಅಂದ್ರೆ ಶ್ರೀಮದ್ ಆಚಾರ್ಯರು ಮಾಡಿರ್ತಕ್ಕಂಥ ಗ್ರಂಥಗಳನ್ನ ದಿನಾಗಲೂ ಓದೋದು, ಪಾರಾಯಣ ಮಾಡೋದು, ಪಾಠ ಹೇಳೋದು, ಇದು ತಾನು ಮುಖ್ಯವಾಗಿರ್ತಕ್ಕಂಥ ಮಾಡ್ತಕ್ಕಂಥ ಭಕ್ತಿ ಮಾರ್ಗವಾಗಿರ್ತಕ್ಕಂಥದ್ದು. ಹಾಗೆ ಅಂತ ಚತುರ್ಮುಖ ಬ್ರಹ್ಮದೇವರ ಹತ್ರ ಹೇಳೋಣ. ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ, ಬ್ರಹ್ಮ ಪ್ರಣಮ್ಯಾಹ ತಮ್ ಆತ್ಮ ಕಾರಣಂ ಪ್ರದಾಂ ಪುರಾಹಂ ವರುಣಾಯ ಗಾಹ ಶುಭಾಹ ಜಹಾರ ತಾಹ ತಸ್ಯ ಪಿತಾ ಅಮೃತಶ್ರವಾಹ ಸಹ ಕಶ್ಯಪಃ ದ್ರಾಗ್ ಸಹಸಾದಿ ಗರ್ವಿತಃ. ಆಗ ಬ್ರಹ್ಮದೇವರು ಹೇಳ್ತಾರೆ, ಪರಮಾತ್ಮ ನೀ ಈ ಪ್ರಕಾರವಾಗಿ ಆಜ್ಞಾ ಮಾಡಿದ್ದಿ, ಆದ ಕಾರಣ ಅಂತ ಹೇಳಿ ನೇರ ಸಾಷ್ಟಾಂಗವಾಗಿ ಶ್ರೀ ಹರಿಗೆ ನಮಸ್ಕಾರವಾಗಿರ್ತಕ್ಕಂಥದ್ದು ಮಾಡ್ಬಿಟ್ಟು ಒಂದು ಮಾತು ಹೇಳ್ತಾರೆ. ನಾನು ಒಂದು ಪೂರ್ವದಲ್ಲಿ ವರ್ಣನ ಇರ್ತಕ್ಕಂಥ ಅವನಿಗೆ ಕೆಲ ಒಳ್ಳೆ ಮಂಗಳಕರವಾಗಿರ್ತಕ್ಕಂಥ ಗೋವುಡ ಇರ್ತಕ್ಕಂಥ ಅದನ್ನ ಕೊಟ್ಟಿದ್ದೆ. ಆ ವರ್ಣನ ಇರ್ತಕ್ಕಂಥ ಅವನ ತಂದೆಯ ಇರ್ತಕ್ಕಂಥ ಕಶ್ಯಪರ ಇರ್ತಕ್ಕಂಥ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಆ ಗೋವುಗಳನ್ನೆಲ್ಲ ತನ್ನ ಮಗನಿಂದ ಕಿತ್ತಿಂಡು ಹೋಗಿ ತಾವು ಇಟ್ಟುಂಡ್ರು ಅವರಿಗೆ ಒಂದು ಅಹಂಕಾರದಿಂದ. ಆಗ ಮಾತ್ರ ತ್ವದೀಯ ಚ ತಥಾ ಸುರಾಭ್ಯ ಪ್ರಚೋದಿತೇನೈವ ಹೃತಾಸು ತಾಸು ಶ್ರುತ್ವಾ ಜಲೇಶಾತ್ ಸಹ ಮಯ ಅಭಿಶಪ್ತಃ ಕ್ಷತ್ರೇಷು ಗೋ ಜೀವನಕೋ ಭವೇತಿ. ಆಗ ವರುಣನ ಇರ್ತಕ್ಕಂಥ ವರುಣದೇವರು ಬಂದು ನನ್ನ ಹತ್ರ ಬಂದು ಹೇಳಿದ, ನೀವಿಂತ ಮರಿ ಚತುರ್ಮುಖ ಬ್ರಹ್ಮದೇವರೇ ನಂಗೆ ಆಕಳು ಕೊಟ್ಟು ಅನುಗ್ರಹ ಮಾಡಿರಿ. ಆಕಳುಗಳನ್ನೆಲ್ಲ ನಾನು ತಂದೆ ಆಗಿರ್ತಕ್ಕಂಥ ಅವರು ಗರ್ವದಿಂದ ನನ್ನ ಹತ್ರದಿಂದ ಕೀತಿಂದ ಹೊಟ್ಟೋದ್ರು. ಆದ ಕಾರಣ ನಾ ಏನ್ ಮಾಡ್ಲಿ ಅಂತ ಹೇಳಬೇಳೆ. ಆಗ ಯಾಕಿಂತ ಮರಿ ಮಾಡಿರು ಅಂತಂದ್ರೆ ಅವರು ಎರಡು ಹೆಂಡತಿಯರ ಇರ್ತಕ್ಕಂಥವ್ರು, ಸುರಭಿ ದೇವಿ ಮತ್ತು ಅದಿತಿ ದೇವಿ ಎಂಬುದಾಗಿರ್ತಕ್ಕಂಥ ಎರಡು ಹೆಂಡತಿಯರ ಇರ್ತಕ್ಕಂಥ ಅವ್ರ ಕಶ್ಯಪ ಋಷಿಗಳು. ಅವ್ರ ಮಾತಿನಿಂದ ಅವರು ಬಂದು ಈ ಪ್ರಕಾರವಾಗಿ ಮಾಡಿ ಕಿತ್ತಿಂಡು ಹೊಟ್ಟೋದ್ರು. ಕಶ್ಯಪ ಕರ್ಮ ಕೃತು ಶ್ರುತ್ವ ಮಯ ಕಶ್ಯಪ ಶಬ್ದ. ಈ ಮಾತಾ ಇರ್ತಕ್ಕಂಥದ್ದು ಕೇಳಿ ಕಶ್ಯಪ ಋಷಿಗಳ ಇರ್ತಕ್ಕಂಥ ಅವರಿಗೆ ಚತುರ್ಮುಖ ಬ್ರಹ್ಮದೇವರು ಶಾಪ ಇರ್ತಕ್ಕಂಥ ಕೊಟ್ರು. ಏನ್ ಶಾಪ ಕೊಟ್ರು ಅಂತಂದ್ರೆ ಕ್ಷತ್ರಿಯೇಶು ಗೋಭಿಹಿ ಜೀವನಕಂ ಜೀವಯಾಮಾಸ ಎಂಬುದಾಗಿ ಹೇಳಿರು. ನೀವು ಕ್ಷತ್ರಿಯರಾಗಿ ಹುಟ್ಟಿರೋ ಕೂಡ ನೀವು ಮಾಡ್ತಕ್ಕಂಥ ಜೀವನವಾಗಿರ್ತಕ್ಕಂಥದ್ದು ಕ್ಷತ್ರಿಯರು ಮಾಡ್ತಕ್ಕಂಥ ಕೆಲಸ ಅಲ್ಲ, ಗೋಪಾಲಕರು ಮಾಡ್ತಕ್ಕಂಥ ಅದಕ್ಕಿಂತ ಕ್ಷತ್ರಿಯರು ಮಾಡ್ತಕ್ಕಂಥ ಕೆಲಸಕ್ಕಿಂತ ನೀಚವಾಗಿರ್ತಕ್ಕಂಥ ಗೋವುಗಳನ್ನ ನೀವು ಸಂರಕ್ಷಣೆ ಮಾಡ್ತಕ್ಕಂಥ ಉದ್ಯೋಗವಾಗಿರ್ತಕ್ಕಂಥದ್ದು ನಿಮಗಾಗಲಿ ಇಂತ ಕಶ್ಯಪರಿಗೆ ಶಾಪ ಕೊಟ್ರು. ಇದಕ್ಕೆ ಅಂದ್ರೆ ಆ ಕಶ್ಯಪರ ಇರ್ತಕ್ಕಂಥ ಅವರು
ಯಾರು ಎಂಬುದಾಗಿರ್ತಕ್ಕಂಥದ್ದಕ್ಕೆ ಪೂರ್ವಿಕ ಹೇಳ್ತಾರೆ ಆಚಾರ್ಯರು. ಆಗ ಶರಾತ್ ಸಹ ಜಾತಃ ಬಹುಗೋದಾಢ್ಯ ಭೂಮೌ ಯಮಾಹು ವಸುದೇವ ಯದ್ಯಪಿ. ಆ ಕಶ್ಯಪ ಋಷಿಗಳಾಗಿರ್ತಕ್ಕಂಥವ್ರು ಈಗ ಸೂರರಾಜನ ಇರ್ತಕ್ಕಂಥ ಅವನಿಗೆ ಮಗನಾಗಿ ಹುಟ್ಟಿರು ಆ ವಸುದೇವ ಭೂಮಿಯಲ್ಲಿ. ಅವರಿಗೆ ಅನೇಕ ವಿಧವಾಗಿರ್ತಕ್ಕಂಥ ತಸ್ಯೈವ ಭಾರ್ಯ ಅದಿತಿ ಅದಿತಿಶ್ಚ ದೇವಕಿ ಬಭೂವ ಚ ಅನ್ಯ ಸುರಭಿಹಿ ಸುರಭಿಶ್ಚ ರೋಹಿಣಿ. ಆಗ ಆ ಕಶ್ಯಪರ ಇರ್ತಕ್ಕಂಥವ್ರು 2 ಹೆಂಡತಿಯರ ಇರ್ತಕ್ಕಂಥವ್ರು ಅವ್ರು ಹೇಳಿತಾನೆ ಇದು ಮಾಡಿರ್ಲ. ಅದು ಅದಿತಿ ದೇವಿ ಮತ್ತು ಸುರಭಿ ದೇವಿ ಅವರಿಬ್ರು ಈಗ ಬಂದು ದೇವಕಿ ದೇವಿ ಆಗಿವನು ರೋಹಿಣಿ ದೇವಿ ಆಗುವನು ಭೂಮಿಯಿಂದ ಹುಟ್ಟಿರು. ಆದ ಕಾರಣ ಕಶ್ಯಪ ಋಷಿಗಳಾಗಿರ್ತಕ್ಕಂಥವ್ರು ಸೂರ್ಯರಾಜನಿಗೆ ಹುಟ್ಟಿರ್ತಕ್ಕಂಥದ್ದು. ವಸುದೇವ ಯಾರು ಅಂತಂದ್ರೆ ಸಾಕ್ಷಾತ್ ಕಶ್ಯಪ ಋಷಿಗಳಾಗಿರ್ತಕ್ಕಂಥವ್ರು. ದೇವಕಿ ದೇವಿಯರಾಗಿರ್ತಕ್ಕಂಥವ್ರು ಅದಿತಿ ದೇವಿ ಮತ್ತು ರೋಹಿಣಿ ದೇವಿಯಾಗಿರ್ತಕ್ಕಂಥವ್ರು ಯಾರು ಅಂದ್ರೆ ಸುರಭಿ ದೇವಿಯಾಗಿ ಅದೇ ಕಶ್ಯಪರಿ ಹೆಂಡತಿ ಆಗಿದ್ದಲ್ಲ. ಕಶ್ಯಪರಿಗೆ 7 ಹೆಂಡತಿ, ಅದರಲ್ಲಿ ಸುರಭಿ ದೇವಿಯಾಗಿರ್ತಕ್ಕಂಥವ್ರು ರೋಹಿಣಿ ದೇವಿಯಾಗಿ ಬಂದರು ಅಂತ ಹೇಳಿ ಹೇಳ್ತಾರೆ. ಇದರಲ್ಲಿ ಒಂದು ಪ್ರಮೇಯ ನಮಗೆ ಹೇಳ್ತಾನೆ. ಮುಖ್ಯವಾದ ಏನಂತಂದ್ರೆ ಶ್ರೀಮದಾಚಾರ್ಯರು ಎಲ್ಲಿ ಸ್ವರೂಪ ನಿರ್ಣಯ ಮಾಡಿ ಕೊಟ್ಟಿದ್ದಾರೆಯೋ ಅಲ್ಲಿರ್ತಕ್ಕಂಥ ಸ್ವರೂಪನ ನಾವು ತಿಳ್ಕೊಳ್ಬೇಕು. ಈಗ ಮಹಾಭಾರತವಾಗಿರ್ತಕ್ಕಂಥ ನೀವು ನೋಡಿದ್ರೆ ನಮಗೆ ಈ ವಿಷಯವೆಲ್ಲ ಸಿಕ್ಲಾರ್ದು. ಮಹಾಭಾರತ ತಾತ್ಪರ್ಯ ನೋಡ್ಬಿಟ್ಟು ಮಹಾಭಾರತ ನೋಡಿದ್ರೆ ತುಂಬಾ ಪುಣ್ಯವಾಗಿರ್ತಕ್ಕಂಥದ್ದು ಬರೋದು. ಶ್ರೀಮದಾಚಾರ್ಯರಿ ತಾನೇ ಬಂದು ಆ ಜ್ಞಾನ ಇದೆ ಎಂಬುದಕ್ಕೆ 2 ಕಾರಣ ನಿಮ್ಗೆ ಹೇಳ್ತಾರೆ. ಏನಕ್ಕೆ ಅಂದ್ರೆ ಆ ಜೀವನ ಸ್ವರೂಪ ಇರ್ತಕ್ಕಂಥದ್ದು ಏನು ಅಂತ ತಿಳಿಬೇಕು ಅಂದ್ರೆ ಆ ಜೀವನ ಸ್ವರೂಪ ದೇಹದಲ್ಲಿ ಪ್ರವೇಶ ಮಾಡ್ತಕ್ಕಂಥ ಒಂದು ಭಾಗ್ಯ ಇರಬೇಕು. ಗುಹಾಧಿಕರಣದಲ್ಲಿ ಓಂ ಗುಹಾಂ ಪ್ರವಿಷ್ಟವು ಆತ್ಮಾನು ಹಿ ತದ್ದರ್ಶನಾತ್ ಓಂ ಎಂಬ ಸೂತ್ರ ಕೆಳಗೆ ಭಾಷೆ ನೋಡಿದೆ ಅಂದ್ರೆ ಒಂದು ಋಗ್ವೇದ ಮಂತ್ರ ಇರೋದು. ಧರ್ಮ ಸಮಂತ ತ್ರಿವಿಧಂ ವ್ಯಾಪತು ತಯೋ ಜುಷ್ಟಿಂ ಮಾತರಿಸ್ವ ಜಗಾಮ ಎಂಬುದಾಗಿ ಪರಮಾತ್ಮನ ಇರ್ತಕ್ಕಂಥವ ಆತ್ಮ ಅಂತರಾತ್ಮ ಎಂಬುದಾಗಿ 2 ರೂಪ ಇರ್ತಕ್ಕಂಥದ್ದು ತಗೊಂಡ್ಬೇಕಾಗುತ್ತೆ. ಒಂದು ಆತ್ಮ ಎಂಬ ರೂಪ ನಮ್ಮ ಭೌತಿಕ ಹೃದಯದಲ್ಲಿ ಇರ್ತಕ್ಕಂಥ ಪರಮಾತ್ಮ. ಅಂತರಾತ್ಮ ಅಂತಂಬದು ನಮ್ಮ ಜೀವನದಲ್ಲಿ ಜೀವನ ಇರ್ತಕ್ಕಂಥ ಹೃದಯದಲ್ಲಿ ಇರ್ತಕ್ಕಂಥ ಪರಮಾತ್ಮ. ಇವರಿಬ್ಬರಿಗೂ ಸೇವಾ ದೃಷ್ಟಿ ಅಂದ್ರೆ ಸೇವಾಮ ಕರ್ತಂ ಸೇವಾ ಮಾಡ್ಲಿಕ್ಕೋಸ್ಕರವಾಗಿ ಮಾತರಿಸ್ವ ಜಗಾಮ ಅಂತ ಹೇಳಿ ಜೀವನ ಸ್ವರೂಪ ದೇಹದಲ್ಲೂ ಪ್ರವೇಶ ಮಾಡ್ತಕ್ಕಂಥ ಭಾಗ್ಯವಾಗಿರ್ತಕ್ಕಂಥದ್ದು ಆ ಕ್ವಾಲಿಟಿ ಆಗಿರ್ತಕ್ಕಂಥದ್ದು ಅವರಿಗಿದೆ. ಆದ ಕಾರಣ ಸ್ವರೂಪ ನಿರ್ಣಯ ಮಾಡ್ಲಿಕ್ಕೆ ಅವರಿಂದ ತಾನು ಮುಡಿಯಾದು ಎಂಬುದಕ್ಕೆ ಒಂದು ಕಾರಣ. ಇನ್ನೊಂದು ರಿಜೋಗಿಗಳು ಜ್ಞಾನವಾಗಿರ್ತಕ್ಕಂಥದ್ದನ್ನು ಕೊಟ್ಟ ಹಳಬಳ ಶಾಸ್ತ್ರದಲ್ಲಿ ಹೇಳ್ತಾರೆ. ಈಶ್ವರಾತ್ ಅನ್ಯತ್ರ ಆಲೋಚನೆ ಸರ್ವವಿಷಯಕ್ಕೆ ಜ್ಞಾನ ರಿಜಯೋಗಿ ಜ್ಞಾನ ಅಂತ ಹೇಳ್ತಾರೆ. ಆದ ಕಾರಣ ಪರಮಾತ್ಮ ಲಕ್ಷ್ಮೀ ದೇವಿಯನ್ನು ಬಿಟ್ಟು ಇತರ ಜೀವರ ಇರ್ತಕ್ಕಂಥ ವಿಷಯದಲ್ಲಿ ಯಾವ ವಿಧವಾಗಿರ್ತಕ್ಕಂಥ ಅಜ್ಞಾನವೂ ಇಲ್ಲ. ಆದ ಕಾರಣ ಶ್ರೀಮದಾಚಾರ್ಯರೇ ತಾನು ವಾಯುದೇವರು. ಆದ ಕಾರಣ ಅವರು ಎಲ್ಲಿ ಸ್ವರೂಪ ನಿರ್ಣಯ ಮಾಡಿ ಕೊಟ್ಟಿದ್ದಾರೆಯೋ ಅಲ್ಲಿ ಮಾತ್ರ ನಾವು ಸ್ವರೂಪ ನಿರ್ಣಯವಾಗಿರ್ತಕ್ಕಂಥದ್ದು ಹೇಳ್ಬೇಕು. ನಾವೇ ಬಂದು ಕಲ್ಪನೆ ಮಾಡಿ ಹೇಳಿದ್ರೆ ಏನಾಗದು ಅಂದ್ರೆ ಒಂದ್ ವೇಳೆ ಅದು ತಪ್ಪಾಯಿತು ಅಂತಂದ್ರೆ ಮಹಾಪಾಪವಾಗಿರ್ತಕ್ಕಂಥದ್ದು ಬರೋದು. ಆದ ಕಾರಣ ಶ್ರೀಮದಾಚಾರ್ಯರು ಇಲ್ಲಿ ಇಷ್ಟು ಡೀಟೈಲ್ಡ್ ಆಗಿ ಹೇಳೋದ ಕಾರಣ ಏನಂದ್ರೆ ದೇವಕಿ ದೇವಿನ ತಿಳ್ಕೊಳ್ರಿಪ್ಪ ಅದಿತಿ ದೇವಿ ಅಂತ. ರೋಹಿಣಿ ದೇವಿಯಾಗಿರ್ತಕ್ಕಂಥವ್ರು ಅಲ್ಲಿ ಕಶ್ಯಪರಿ ಸುರಭಿ ದೇವಿಯಾಗಿರ್ತಕ್ಕಂಥವ್ರು ತಾನೆ ಈಗ ರೋಹಿಣಿಯಾಗಿ ಬಂದಿದ್ದಾರೆ ಎಂಬುದನ್ನ 225ನೇ ಶ್ಲೋಕದಲ್ಲಿ ಹೇಳ್ಬಿಟ್ಟು ಅದಕ್ಕೆ ಆಮೇಲೆ ಏನ್ ಹೇಳ್ತಾರೆ ಅಂದ್ರೆ ತತ್ವಂ ಭವಶ್ವಾಸು ಚ ದೇವಿಕಿ ಸುತಃ ತಥೈವ ಚ ದ್ರೋಣನಾಮ ವಸು ಸಹ ಸ್ವಭಾರ್ಯಯ ಧರಯಾ ಬರೆಯಾತು ಪ್ರತಿತ್ವಂ ತಪಸ್ತೇಜೆ ಉದಾರ ಮಾನಸಃ ಹಾಗೆ ಅಂತೇಳಿ. ಆಗ ಭಗವಂತನ ಇರ್ತಕ್ಕಂಥವ ನೀ ಅವತಾರವಾಗಿರ್ತಕ್ಕಂಥದ್ದು ಮಾಡ್ಬೇಕು. ನೀ ಅವತಾರವಾಗಿರ್ತಕ್ಕಂಥದ್ದು ಬ್ರಹ್ಮದೇವರು ಹೇಳ್ತಾರೆ. ದೇವಕಿ ಮಗನಾಗಿ ನೀವು ಅವತಾರವಾಗಿರ್ತಕ್ಕಂಥದ್ದು ಮಾಡ್ಬೇಕು. ಮತ್ತು ವಸು ಅಂತಂಬದು ಒಂದು ದ್ರೋಣ ಅಷ್ಟ ವಸುಗಳಾಗಿರ್ತಕ್ಕಂಥವ್ರು ನೀವು ಇರ್ತಾರಲ್ಲ ಜುನಾಮಕ ವಸು ತನ್ ಭೀಷ್ಮಾಚಾರ್ಯರು ಮತ್ತು ಅದರಲ್ಲಿ ವಸುಗಳಾಗಿರ್ತಕ್ಕಂಥವ್ರಿ ದ್ರೋಣ ವಸು ಅಂತ ಒಬ್ಬರಿದ್ದಾರೆ. ಆ ದ್ರೋಣ ವಸು ಅಂತ ಹೇಳ್ತಕ್ಕಂಥವ್ರು ಅವರು ಹೆಂಡತಿ ಆಗಿರ್ತಕ್ಕಂಥವ್ರು ಧರಾದೇವಿ ಎಂಬುದಾಗಿರ್ತಕ್ಕಂಥವ್ರು. ಆ ದ್ರೋಣ ನಾಮಕ ವಸು ಆಗಿರ್ತಕ್ಕಂಥವ್ರು ತಾನೆ ನಂದಗೋಪ. ಆ ಧರಾದೇವಿಯಾಗಿರ್ತಕ್ಕಂಥವ್ರು ತಾನೆ ಯಶೋಧಾದೇವಿ. ಆದ ಕಾರಣ ನೀವು ಈಕ್ವೇಶನ್ ಹಾಕಿ ಇಟ್ಟಿರ್ಬೇಕು. ಅದಿತಿ ದೇವಿ ಅಂತಂದ್ರೆ ದೇವಕಿ ಮತ್ತು ಸುರಭಿ ದೇವಿ ಅಂತಂದ್ರೆ ರೋಹಿಣಿ
ಮತ್ತು ದ್ಯುನಾಮಕ ದ್ರೋಣ ನಾಮಕ ವಸು ತುಂಬದು ಯಾರು ಅಂತಂದ್ರೆ ಅವರು ತಾನು ನಂದಗೋಪನ ಇರ್ತಕ್ಕಂಥವ್ರು ಮತ್ತು ಅವರ ಹೆಂಡತಿಯಾಗಿರ್ತಕ್ಕಂಥವ್ರು ಅಲ್ಲಿ ದ್ರೋಣ ನಾಮಕ ವಸುವ ಇರ್ತಕ್ಕಂಥವ್ರು ಹೆಂಡತಿಯಾಗಿರ್ತಕ್ಕಂಥವ್ರು ಧರಾದೇವಿಯಾಗಿರ್ತಕ್ಕಂಥವ್ರು ಅವರು ತಾನಿದ್ದ ಯಶೋಧಾ ದೇವಿಯಾಗಿ ಬಂದರು ಎಂಬುದಾಗಲಿ ಚತುರ್ಮುಖ ಬ್ರಹ್ಮದೇವರು ಇವರೆಲ್ಲ ಆ ಪರಮಾತ್ಮ ನಿನ್ನ ಬೆಳೆಸ್ತಕ್ಕಂತ ತಾಯಿ ತಂದೆಯಾಗಲಿ ನಿನಗೆ ಅವತಾರ ಮಾಡತಕ್ಕಂತ ತಾಯಿ ತಂದೆಯಾಗಿರ್ತಕ್ಕಂಥವ್ರು ದೇವಕಿ ವಸುದೇವ ಬೆಳೆಸ್ತಕ್ಕಂಥವರಾಗಿರ್ತಕ್ಕಂಥವ್ರು ನಂದಗೋಪ ಮತ್ತು ಯಶೋಧ ಎಂಬುದಾಗಿ ಹೇಳಿದರು. ಅದನ್ನು ಕೇಳಿ ಆ ಈ ಇದು ಕೂಡ ಈ ನಾನು ಬಂದು ದ್ರೋಣನ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ, ನಾನು ತಸ್ಮೈ ವರಹ ಸಹಾಯತ ಸನ್ನಿಕೃಷ್ಟ ಸಾಹಸ ನಂದಾಕ್ಯ ಉದಾಸ್ಯ ಭಾರ್ಯ. ನಾನು ದ್ರೋಣನಾಮಕ ಬಸವ ಇರ್ತಕ್ಕಂಥವ್ರು ತುಂಬಾ ತಪಸ್ಸ ಇರ್ತಕ್ಕಂಥದ್ದು ಮಾಡಿರು. ಆಗ ಏನು ಅವರಿಗೆ ಒಂದು ವರವ ಇರ್ತಕ್ಕಂಥದ್ದು ಕೊಟ್ಟಿದ್ದೆ ಅಂದ್ರೆ, ನೀವು ನಂದಗೋಪಾನ ನೀ ಅವತಾರ ಮಾಡೋ ಕಾಲದಲ್ಲಿ ನಿನಗೆ ಪರಮಾತ್ಮನ ಇರ್ತಕ್ಕಂಥವ ನಿನಗೆ ಮಗನಾಗಿ ಅವನ ಬೆಳೆಸಿ ಅವನು ಮಾಡತಕ್ಕಂತ ಒಂದು ವಿಚಿತ್ರವಾಗಿರ್ತಕ್ಕಂಥ ಕಾರ್ಯಗಳಾಗಿರ್ತಕ್ಕಂಥದ್ದು ಇತರರಿಂದ ಮಾಡಕ್ ಬಿಡಂಗಿರ್ತಕ್ಕಂಥ ಕಾರ್ಯಗಳನ್ನೆಲ್ಲ ಮಾಡ್ತಕ್ಕಂಥ ನೋಡ ಭಾಗ್ಯ ನಿಂಗಿದೆ. ನಿನ್ನ ಹೆಂಡತಿ ಆಗಿರ್ತಕ್ಕಂಥ ಧರಾದೇವಿಯಾಗಿರ್ತಕ್ಕಂಥವ್ರು ಯಶೋಧ ದೇವಿಯಾಗಿ ಬರ್ತಾರೆ ಹಂಗೆ ಅಂತ ಹೇಳಿ ಅವ್ರಿಗೆ ಅನುಗ್ರಹ ಮಾಡಿದ್ದೇನೆ ಹಾಗೆ ಅಂತ ಹೇಳಿ. ಈಗ ಈ ಸೂರರಾಜನ ಕುರಿತು ಒಂದು ಟೇಬಲ್ ಹಾಕಿರ್ಬೇಕು, ಅದನ್ನ ಜಯ ಮಾಡಿ ನೋಡ್ರಿ. ಸೂರರಾಜನ ಇರ್ತಕ್ಕಂಥ ಅವನಿಗೆ ಮಗನ ಇರ್ತಕ್ಕಂಥ ವಸುದೇವ. ವಸುದೇವನ ಇರ್ತಕ್ಕಂಥವ್ರು ಸಾಕ್ಷಾತ್ ಕಶ್ಯಪ ಋಷಿಗಳು. ಆ ವಸುದೇವನ ಹೆಂಡತಿಯಾಗಿರ್ತಕ್ಕಂಥವಳು ಅದಿತಿ ದೇವಿ. ಅದಿತಿ ದೇವಕಿ ದೇವಿ ಅವಳೇ ತಾನೆ ಬಂದು ಅದಿತಿ ದೇವಿಯಾಗಿರ್ತಕ್ಕಂಥವಳು. ಇನ್ನೊಬ್ಳು ಹೆಂಡತಿ ರೋಹಿಣಿ ದೇವಿ, ಅವಳು ತಾನು ಸುರಭಿಯಾಗಿರ್ತಕ್ಕಂಥವಳು. ಆ ಸುರಭಿ ದೇವಿಯಲ್ಲಿ ತಾನು ಬಲರಾಮ ದೇವರಾಗಿರ್ತಕ್ಕಂಥವ್ರು ಹುಟ್ಟಿರ್ತಕ್ಕಂಥದ್ದು. ಅದಕ್ಕೆ ಆಮೇಲೆ ಈ ಸೂರರಾಜನ ಇರ್ತಕ್ಕಂಥವನಿಗೆ ನಂದಗೋಪ ಬೇರೆ ಯಾರು ಇಲ್ಲ, ಒಂದು ವೈಶ್ಯ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿರ್ತಾನ. ಆ ವೈಶ್ಯ ಸ್ತ್ರೀ ಮೂಲವಾಗಿ ಹುಟ್ಟಿರ್ತಕ್ಕಂಥ ಅವನ ತಾನೇ ನಂದಗೋಪ. ಅವ ತಾನೇ ದ್ರೋಣನಾಮಕ ವಸು. ಅವನ ಹೆಂಡತಿ ಆಗಿರ್ತಕ್ಕಂಥವಳು ಅಲ್ಲಿ ಧರಾದೇವಿ, ಅವಳೇ ತಾನು ಯಶೋಧಾವಿ ಬಂದಿದ್ದಾಳೆ. ಆದ ಕಾರಣ ಇವರು ಸ್ವರೂಪದಲ್ಲಿ ಯಾರು ಅಂತ ತಿಳ್ಕೊಂಡ್ರೆ, ಈಗ ನಂದಗೋಪ ಅಂತಂದ್ರೆ ಅಲ್ಲಿ ಬಂದು ಅಷ್ಟವಶಗಳಲ್ಲಿ ಒಬ್ರು ಅಂತಂದ್ರೆ ಅವರು ಎಷ್ಟು ಮೇಲಿದ್ದಾರೆ ಅಂತ ದೇವತಾ ತಾರತಮ್ಯದಲ್ಲಿ ನೀವು ನೋಡ್ಕೊಂಡ್ಬಂದು ತೌ ದೇವಿಕಿ ವಸುದೇವೌಚ ತೇ ತೇ ಪತುಃ ತಪತ್ವೀಯಂ ಸುತಃ ವಿಕ್ಷಮಾನು ತ್ವಾಮೇವ ತಸ್ಮಾತ್ ಪ್ರಥಮಂ ಪ್ರದರ್ಶ್ಯ ತತ್ರ ಸ್ವರೂಪಂ ಹಿ ತಥೋ ವಜ್ರಂ ವ್ಯಜ. ಆಗ ಬಂದು ನೀ ಏನ್ ಮಾಡ್ಬೇಕು ಅಂತಂದ್ರೆ, ಪರಮಾತ್ಮ ಮೊದಲು ನೀನು ಅವತಾರವಾಗಿರ್ತಕ್ಕಂಥದ್ದು ದೇವಿಕಿ ವಸುದೇವರಾಗಿರ್ತಕ್ಕಂಥವ್ರು ಮಾಡಿ, ಅದಕ್ಕೆ ಆಮೇಲೆ ನೀ ಬಂದು ಗೋಕುಲವಾಗಿರ್ತಕ್ಕಂಥದ್ದಕ್ಕೆ ಹೋಗಿ ಅಲ್ಲಿ ಬಂದು ನಂದಗೋಪ ಮತ್ತು ಯಶೋಧಾವಿಗೆ ಮಗನಾಗಿ ನೀ ಬಡಿಬೇಕು ಎಂಬುದಾಗಿ ಚತುರ್ಮುಖ ಬ್ರಹ್ಮದೇವರಾಗಿರ್ತಕ್ಕಂಥವ್ರು ಪರಮಾತ್ಮನಾಗಿರ್ತಕ್ಕಂಥವನು ಪ್ರಾರ್ಥನೆ ಮಾಡಿಕೊಂಡ್ರು. ಅದೇ ಪ್ರಕಾರವಾಗಿ ಪರಮಾತ್ಮನಾಗಿರ್ತಕ್ಕಂಥ ಇತಿ ಈ ರೀತಃ ಈ ಪ್ರಕಾರವಾಗಿ ಚತುರ್ಮುಖ ಬ್ರಹ್ಮದೇವರು ವಿಜ್ಞಾಪನೆ ಮಾಡಿದ ಮೇಲೆ ಸಹ ಅಬ್ಜವೇನ, ಅಬ್ಜ ಅಂತಂದ್ರೆ ಚತುರ್ಮುಖ ಬ್ರಹ್ಮದೇವರು ಅಂತ ಅರ್ಥ. ಅವರಿಂದ ಕೇಶವ ತಥಾತಿ ಅದೇ ಪ್ರಕಾರವಾಗಿ ಆಗಲಿಪ್ಪ, ನೀವು ಕೇಳ್ಕೊಂಡಂಗೆ ಆಗಲಿ ಎಂಬುದಾಗಿ ಪರಮಾತ್ಮನ ಇರ್ತಕ್ಕಂಥ ಹೇಳಿದ. ಹೇಳ್ಬಿಟ್ಟು ದೇವತೆಗಳನ್ನ ಹೇಳಿದ, ನೀವೆಲ್ಲ ಅವತಾರವಾಗಿರ್ತಕ್ಕಂಥದ್ದು ಮಾಡ್ಬೇಕಪ್ಪ, ನಾ ಅವತಾರ ಮಾಡಬೇಳೆ, ನೀವು ಎಲ್ಲ ಅವತಾರ ಮಾಡ್ಬೇಕು, ಅವತಾರ ಮಾಡಿ ನೀವು ಸೇವೆಯಾಗಿರ್ತಕ್ಕಂಥದ್ದನ್ನ ಮಾಡ್ಬೇಕು ಅಂತ ಹೇಳಿ ಪರಮಾತ್ಮನ ಇರ್ತಕ್ಕಂಥವ ಕಾರ್ಯಾನುಸಾರೇಣ ಯಥಾ ಅನುರೂಪತಃ ಭವತಾಸು ಮಾನುಷೆ, ನೀವು ಮಾನುಷ ಲೋಕವಾಗಿರ್ತಕ್ಕಂಥದ್ದಲ್ಲಿ ದೇವತೆಗಳಾಗಿರ್ತಕ್ಕಂಥವ್ರು ಅವತಾರ ಮಾಡ್ಬೇಕು ಅಂತ ಪರಮಾತ್ಮ ಹೇಳ್ಬಿಟ್ಟು ಅಲ್ಲಿ ಆ ಚತುರ್ಮುಖ ಬ್ರಹ್ಮದೇವರು ಶಭವ ಇರ್ತಕ್ಕಂಥ ಶತಕೋಟಿ ಎಂಬ ಶಭದಿಂದ ನಾರಾಯಣನ ಇರ್ತಕ್ಕಂಥವ ಅದೃಶ್ಯನಾದ ಎಂಬುದಾಗಿರ್ತಕ್ಕಂಥದ್ದು ಆದ ಮೇಲೆ ತಥಾ ಅವತೀರ್ಣ ಸಕಲಾಶ್ಚ ದೇವತಾ ಯಥಾ ಯಥೈವ ಹರಿಸ್ತಥಾ ತಥಾ ವಿತ್ತೇಶ್ವರ. ವಿತ್ತೇಶ್ವರ ಅಂದ್ರೆ ಮೊದಲು ಕುಬೇರ ಅಂತ ಅರ್ಥ. ಆದ ಕಾರಣ ಈ ಪರಮಾತ್ಮನ ಇರ್ತಕ್ಕಂಥವ್ನ ಆಜ್ಞಾ ಪ್ರಕಾರವಾಗಿ ಎಲ್ಲಾ ದೇವತೆಗಳಾಗಿರ್ತಕ್ಕಂಥವ್ರು ಅವತಾರವಾಗಿರ್ತಕ್ಕಂಥದ್ದು ಭೂಮಿಯಲ್ಲಿ ತಗೊಂಡ್ರು. ಅದನ್ನು ಬಂದು ಮೊದಲು ವರಾಹ ರೂಪಿಯಾಗಿರ್ತಕ್ಕಂಥವ್ರು ಮತ್ತು ಭೂಮಿ ದೇವಿಯಾಗಿರ್ತಕ್ಕಂಥವ್ರು ಅವರಲ್ಲಿ ಒಂದು ಕುಬೇರನ ಇರ್ತಕ್ಕಂಥವ ಹುಟ್ಟಿದ ಮೊದಲು ಇರ್ತಕ್ಕಂಥದ್ದು ವಿತ್ತೇಶ್ವರನ ಇರ್ತಕ್ಕಂಥವ. ಅದಕ್ಕೆ ಆಮೇಲೆ ಬಂದು ಅದೇ ವರಾಹ ದೇವರು ಭೂಮಿ ದೇವಿಯಲ್ಲಿ ನರಕಾಸುರನ ಇರ್ತಕ್ಕಂಥವ
ಅವನು ಜನನ ಇರ್ತಕ್ಕಂಥದ್ದು ಆಯ್ತು. ಆದ ಕಾರಣ ಕುಬೇರನ ಇರ್ತಕ್ಕಂಥ ಮೊದಲು ಹುಟ್ಟಿದ ಅಣ್ಣ, ಆಮೇಲೆ ನರಕಾಸುರನ ಇರ್ತಕ್ಕಂಥ ಅವನು ಹುಟ್ಟಿದ. ಈ ನರಕಾಸುರನ ಇರ್ತಕ್ಕಂಥ ಅವನ ವೃತ್ತಾಂತವಾಗಿರ್ತಕ್ಕಂಥದ್ದು ಮುಂದೆ ಮಹಾಭಾರತ ತಾತ್ಪರ್ಯದಲ್ಲಿ 20 ಅಧ್ಯಾಯಕ್ಕೆ ಮೇಲೆ ಮತ್ತೆ ಆ ನರಕಾಸುರನನ್ನು ವಧ ಮಾಡ್ಬಿಟ್ಟು ಪರಮಾತ್ಮನ ಇರ್ತಕ್ಕಂಥ ಕೃಷ್ಣ ಬರುವ ಕಾಲದಲ್ಲಿರ್ತಾನೆ. ಈ ದೀಪಾವಳಿ ಬಳೆ ನೀವು ಬಂದು ಎಲ್ಲ ಪಟಾಸು ಇದೆಲ್ಲ ಬಿಟ್ಟು ಸಂತೋಷ ಪಡಿಸ್ತೀರಲ್ಲ, ಅದು ಕಥೆಯ ಇರ್ತಕ್ಕಂಥದ್ದು ಬರೋದು ಅಲ್ಲಿ ಬರೋದು. ಆಗ ಪಾಪೇನ ತೇನ ಅಪಹೃತ ಸಹ ಹಸ್ತವು. ಆಗೇನ್ ಮಾಡಿದ ಈ ನರಕ, ಈ ಪರಮಶಿವನ ಇರ್ತಕ್ಕಂಥ ಒಂದು ವರವ ಇರ್ತಕ್ಕಂಥದ್ದು, ಒಂದು ಆನೆಯ ಇರ್ತಕ್ಕಂಥದ್ದು, ಅದಕ್ಕೆ ಸುಪ್ರತೀಕ ಅಂತ ಹೆಸರು. ಆ ಆನೆಯ ಇರ್ತಕ್ಕಂಥದ್ದು ಕುಬೇರಿಗೆ ಕೊಟ್ಟಿದ್ದ. ಆ ಕುಬೇರನಿಗೆ ಕೊಟ್ಟ ಆನೆಯ ಇರ್ತಕ್ಕಂಥದ್ದನ್ನ ತಮ್ಮನಾಗಿ ಬಂದಿರ್ತಕ್ಕಂಥ ನರಕಾಸುರನ ಇರ್ತಕ್ಕಂಥ ಅಪಹಾರ ಇರ್ತಕ್ಕಂಥದ್ದು ಮಾಡಿ ಕುಬೇರನ ಇರ್ತಕ್ಕಂಥವನ ಎಂತೆಂತ ತಗೊಂಡಿದ್ದ. ಆಗ ಅವನು ಏನ್ ಮಾಡಿದ ಅಂದ್ರೆ, ನಾನು ಇಲ್ಲಿ ತಿರುಗು ಈ ಆನೆಯ ಇರ್ತಕ್ಕಂಥದ್ದು ಹೊಂದಬೇಕು, ನಿನ್ನ ಮಗನಾಗೇ ನಾನು ಬರ್ತೇನೆ ಎಂಬುದಾಗಿ ಅದೇ ಕುಬೇರನ ಇರ್ತಕ್ಕಂಥ ತಾನೆ ಭಗದತ್ತ ಅಂತ ಒಂದು ಕ್ಯಾರೆಕ್ಟರ್ ಬರೋದು. ಭಗದತ್ತ ಅಂತ, ಭಗದತ್ತ ಬೇರೆ ಯಾರು ಇಲ್ಲ, ಸಾಕ್ಷಾತ್ ಕುಬೇರ. ಆ ಕುಬೇರನ ಇರ್ತಕ್ಕಂಥ ಅವನಿತಾನೆ ಭಗದತ್ತನಾಗಿ ನರಕಾಸುರನ ಮಗನಾಗಿ ಬರ್ತಾನೆ. ಇದಕ್ಕೆ ಇದ್ರೆ ನರಕಾಸುರನ್ನು ಸಂಹಾರ ಮಾಡಿ ಆದ್ಮೇಲೆ ಭೂಮಿ ದೇವಿ ಆಗಿರ್ತಕ್ಕಂಥವಳು ಕೃಷ್ಣ ಪರಮಾತ್ಮನ ಪಾದದಲ್ಲಿ ಬಂದು ನಮಸ್ಕಾರ ಮಾಡಿ, ಅವನ ಮಗನ್ನ ನೀ ಕಾಪಾಡ್ಬೇಕು ಅಂತ ಹೇಳವೇಳೆ ಈ ಭಗದತ್ತನ್ನ ರಾಜ್ಯದಲ್ಲಿ ಕೂರಿಸಿ ಕೃಷ್ಣ ಪರಮಾತ್ಮ ಅನುಗ್ರಹ ಮಾಡ್ತಾನಂತ ಮುಂದೆ ಕಥೆಯ ಇರ್ತಕ್ಕಂಥದ್ದು ಬರ ಹೋಗುತ್ತೆ. ಆಗ ಈ ಭಗದತ್ತನ ಇರ್ತಕ್ಕಂಥ ಅವನಿಗೆ ಏನಂತಂದ್ರೆ, ಒಂದು ಕೂಡ ಆಚಾರ್ಯರು ಬಿಡಲ್ಲ. ಮಹಾ ಅಸುರಸ್ಯ ಅಂಶಯುತ ಸಯೇವ ರುದ್ರಾವೇಶಾತ್ ಬಲವಾನ್ ತುಂಬಾ ಬಲ ಇರ್ತಕ್ಕಂಥ ತ್ರಯ. ಹಾಗಂತಂದ್ರೆ ಈ ಭಗದತ್ತನ ಇರ್ತಕ್ಕಂಥ ಅವನಿಗೆ ಬಂದು ಭಾಸ್ಕರ ಎಂಬುದಾಗಿರ್ತಕ್ಕಂಥ ಒಂದು ಅಸುರನ ಇರ್ತಕ್ಕಂಥ ಆವೇಶವ ಇರ್ತಕ್ಕಂಥದ್ದು ಉಂಟು, ಮತ್ತು ರುದ್ರದೇವರ ಆವೇಶವ ಇರ್ತಕ್ಕಂಥದ್ದು ಉಂಟು. ಅದರಿಂದ ಅವನಿಗೆ ವಿಚಿತ್ರ ಬಲಶಾಲಿಯ ಇರ್ತಕ್ಕಂಥವ, ತುಂಬಾ ಪವರ್ ಇರ್ತಕ್ಕಂಥವ. ಅವ ಬಂದು ಎಲ್ಲಾ ಅಸ್ತ್ರಗಳ ಇರ್ತಕ್ಕಂಥದ್ದನ್ನು ಚೆಂದಾಗಿ ಮಾಡಿ ಒಂದು ದೊಡ್ಡ ಸೇವಕನಾಗಿ, ಇಂದ್ರ ದೇವರಿಗೆ ಸೇವಕನಾಗಿ ಆದ್ಮೇಲೆ ಆ ನರಕಾಸುರನ ಇರ್ತಕ್ಕಂಥ ಅವನ ಕಾಲ ಮುಗಿಯೋಣೆ, ಅವನ ಮದ ಆಗೋಣೆ. ಬಕಾಸುರನ ಇವ ಭಗದತ್ತನ ಇರ್ತಕ್ಕಂಥವ ರಾಜ್ಯ ಪರಿಪಾಲನ ಇರ್ತಕ್ಕಂಥದ್ದು ಮಾಡಿದ. ಆಗ ಬಂದು ಎಲ್ಲಾ ದೇವತೆಗಳಿಗೂ ವಿಚಿತ್ರ ಸೇವೆ ಆಗಿರ್ತಕ್ಕಂಥದ್ದು ಮಾಡಿದ ಅಂತ ಅವನ ಕಥೆ ವಿಸ್ತಾರವಾಗಿ ಮುಂದೆ ಬರ ಹೋಗುತ್ತೆ. ಆದ ಕಾರಣ ಅಭೂತ್, ಇದಕ್ಕೆ ಆಮೇಲೆ ಅಭೂತ್ ಕೆಲವು ಕ್ಯಾರೆಕ್ಟರ್ ಇರ್ತಾರೆ. ಇದಕ್ಕೆ ಆಮೇಲೆ ಅಭೂತ್ ಶಿನಿ ನಾಮ ಯದು ಪ್ರವೀರ ತಸ್ಯಾತ್ಮಜ ಸತ್ಯಕಃ ಆಸ ತಸ್ಮಾತ್. ಇದರಲ್ಲಿ ಶಾಸ್ತ್ರ ವಿಷಯವಾಗಿರ್ತಕ್ಕಂಥದ್ದು ಹೆಚ್ಚು ಇಲ್ಲ, ಆದ್ರೆ ನಾವು ಇವರೆಲ್ಲ ಯಾರು ಅಂತ ತಿಳ್ಕೊಬೇಕಾದ್ರೆ ಒಂದು ದೊಡ್ಡ ಶಾಸ್ತ್ರ. ಅದು ಆಚಾರ್ಯರು ಹೇಳಿದ್ರೆ ನಮಗೆ ತಿಳಿಯೋದಿಲ್ಲ. ಶಿನಿ ಅಂತ ಹೇಳಿ ಒಂದು ಯಾದವನ ಇರ್ತಕ್ಕಂಥವ, ಒಳ್ಳೆ ಸುಪ್ರೀಂ ಯಾದವನ ಇರ್ತಕ್ಕಂಥ ಹುಟ್ಟಿದ. ಅವನ ಮಗನ ಇರ್ತಕ್ಕಂಥವ ಸತ್ಯಕ ಎಂಬುದಾಗಿರ್ತಕ್ಕಂಥದ್ದು ಅವನ ಮಗನ ಇರ್ತಕ್ಕಂಥವ. ಸತ್ಯಕ ಆಸ ತಸ್ಮಾತ್. ಆ ಸಿನಿ ಎಂಬ ಯಾದವನ ಮಗನ ಇರ್ತಕ್ಕಂಥ ಸತ್ಯಕ. ಆ ಸತ್ಯಕವನ ಇರ್ತಕ್ಕಂಥವ ಅವನ ಏನಂತಂದ್ರೆ, ಅವನಿಗೆ ಬಂದು ಅವನ ಮಗನ ಇರ್ತಕ್ಕಂಥವ ಬಂದು ಸತ್ಯಕ, ಅವನಿಗೆ ಬಂದು ಕೃಷ್ಣ ಪಕ್ಷ ಇರ್ತಕ್ಕಂಥದ್ದಕ್ಕೆ ಬಂದು ಅಭಿಮಾನಿ ದೇವತೆ ಅವ. ಮತ್ತು ಅವನಿಗೆ ಬಂದು ಗರುಡನ ಆವೇಶವ ಇರ್ತಕ್ಕಂಥದ್ದು, ಗರುಡನ ಆವೇಶವ ಇರ್ತಕ್ಕಂಥದ್ದಿತ್ತು. ತಾನು ಬಂದು ನಿಮಗೆ ಹುಟ್ಟಿರ್ತಕ್ಕಂಥದ್ದು ಅವನ ಮಗ ಯೂದಾನ ಅಂತ ಬರ್ತಾನೆ ನೋಡ್ರಿ ಭಗವದ್ಗೀತಾನೆ. ಯೂದಾನು ಮೊದಲು ಬಂದು ಭಗವದ್ಗೀತಾ ಮೊದಲನೇ ಅಧ್ಯಾಯದಲ್ಲಿ ಬರೋದು ಇಂಥ ಬರೀ ಯುವಿಧಾನ ಎಂಬುದಾಗಿರ್ತಕ್ಕಂಥದ್ದು. ಆ ಯುವಿಧಾನ ಎಂಬುದಾಗಿರ್ತಕ್ಕಂಥವ ಅವನಿಗೆ ಹುಟ್ಟಿದ. ಯಾರೋ ಸತ್ಯ ಅವನಿಗೆ ತಾನು ಇನ್ನೊಂದು ಹೆಸರು ಸಾತ್ಯಕಿ, ಹಾಗೆ ಹೆಸರು ಸತ್ಯಕನ ಮಗನ ಇರ್ತಕ್ಕಂಥ ಸಾತ್ಯಕಿ ಯುವಿಧಾನನ ಇರ್ತಕ್ಕಂಥವ. ಅವನ ಇರ್ತಕ್ಕಂಥವನಿಗೆ ಗರುಡ ದೇವರ ಆವೇಶವ ಇರ್ತಕ್ಕಂಥದ್ದು ಉಂಟು. ಕೃಷ್ಣ ಪಕ್ಷಕ್ಕೆ ಅಭಿಮಾನಿಯ ಇರ್ತಕ್ಕಂಥವ. ಸಹ ಸಂಭವೋ ನಾಮ ಮರುತುಂ ಸಹ ಚಕ್ರಸ್ಯ ವಿಷ್ಣು ಬಭುವ ತಸ್ಮಿನ್ನೆ. ಅದಕ್ಕೆ ಆಮೇಲೆ ಈ ವಿಧಾನ ಎಂಬುದಾಗಿರ್ತಕ್ಕಂಥ ಅಂಶನ ಇರ್ತಕ್ಕಂಥವ ಮರುತ್ ಎಂಬುದಾಗಿರ್ತಕ್ಕಂಥ ಅಂಶವಾಗಿರ್ತಕ್ಕಂಥದ್ದು. ಯಾರು ಸಂವಹ ಎಂಬ ಮರುತು, 48 ಮರುತು ಅಂತ ಹೇಳಿಲ್ಲ, ಅದರಲ್ಲಿ ಸಂವಹ ಎಂಬ ಮರುತು ಅಂಶ ಇರ್ತಕ್ಕಂಥ ಮತ್ತು
ಚಕ್ರವಾಗಿರ್ತಕ್ಕಂಥದ್ದು, ಸುದರ್ಶನ ಚಕ್ರವಾಗಿರ್ತಕ್ಕಂಥದ್ದಕ್ಕೆ ಅಭಿಮಾನಿ ದೇವತೆ ಆಗಿರ್ತಕ್ಕಂಥವ ಯಾದವರಾಗಿರ್ತಕ್ಕಂಥವ್ರಲ್ಲಿ ಇನ್ನೊಂದು ಹೇಳ್ತಾರೆ ಇದಕ್ಕೆ. ಆಮೇಲೆ ಯದುಷು ಅಭೂತ್ ಎರಡು ವಿಧವಾಗಿರ್ತಕ್ಕಂಥದ್ದು. ಯದುಕುಲವಾಗಿರ್ತಕ್ಕಂಥದ್ದಲ್ಲಿ ಒಂದು ಸೆಕ್ಷನ್ ಹೇಳ್ತಕ್ಕಂಥವ್ರಿಗೆ ಭೋಜ ವಂಶ ಅಂತ ಹೆಸರು, ಅದ್ರ ತನಕ ಕಂಸ ಬರ್ತಾನ. ಇನ್ನೊಂದು ಇರ್ತಕ್ಕಂಥದ್ದು ಯಾದವರ ಇರ್ತಕ್ಕಂಥದ್ದು ಹಿರ್ದಿಕ ಎಂಬುದಾಗಿರ್ತಕ್ಕಂಥದ್ದು ಉಂಟಿದ. ಆದ ಕಾರಣ ಈ ಒಂದು ಯಾದವನ ಇರ್ತಕ್ಕಂಥವ ಈ ಭೋಜ ವಂಶದಲ್ಲಿ ಇರ್ತಕ್ಕಂಥದ್ದು ಯಾದವರಲ್ಲಿ ಭೋಜ ವೃಷ್ಣಿಕುಲ ಅಂತ ಹೇಳ್ತಕ್ಕಂಥದ್ದು ಒಂದು, ಭೋಜಗುರ ಅಂತ ಹೇಳ್ತಕ್ಕಂಥದ್ದು ಒಂದು. ಈ ಭೋಜಗುರದಲ್ಲಿ ಇರ್ತಕ್ಕಂಥದ್ರಲ್ಲಿ ಒಂದು ಯಾದವ ಹಿರ್ದಿಕ ಎಂಬುದಾಗಿರ್ತಕ್ಕಂಥ ಹುಟ್ಟಿದ. ಆ ಹಿರ್ದಿಕ ಎಂಬುದಾಗಿರ್ತಕ್ಕಂಥವ ಸಹ ಪಾಂಚಜನ್ಯಾಂಶಯುತ ಮರುತ್ಸು ತಥಾಂಶ ಸಂಯುಕ್ತ ಪ್ರವಹಸ್ಯ ವೀರ. ಹಂಗಂತಂದ್ರೆ ಅವ ಒಂದು ಶುಕ್ಲಪಕ್ಷಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವ ಹಿರ್ದಿಕ ಎಂಬುದಾಗಿರ್ತಕ್ಕಂಥವ ಅವನ ಮಗನ ಇರ್ತಕ್ಕಂಥವ ಹುಟ್ಟಿದ. ಎದಕ್ಕೆಂದ್ರೆ ಇದನ್ನ ಚಂದಾಗಿ ತಿಳ್ಕೊಬೇಕು. ಅವ್ರು ಯಾರು ಅಂತಂದ್ರೆ ಕೃತವರ್ಮರು ಅಂತ ಹೇಳ ಹೋಗ್ತಾರೆ. ಕೃತವರ್ಮರು ಅಂತ ಹಬ್ಬದನ್ನ ನೀವು ನೋಡಿದ್ರೆ ಅವ್ರನ್ನ ಕುತ್ತೇ ಒಂದು ಅಧ್ಯಾಯವಾಗಿರ್ತಕ್ಕಂಥದ್ದೇ ಬರೋದು. ಆ ಕೃತವರ್ಮರ ಇರ್ತಕ್ಕಂಥವ್ರು ಅವರು ಬಂದು ಈ ಶುಕ್ಲಪಕ್ಷಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಇರ್ತಕ್ಕಂಥವ್ರು ಅವರಿಗೆ ಬಂದು ಪ್ರವಾಹ ಮನು ಮರುತ್ ಆವೇಶ ಇರ್ತಕ್ಕಂಥವ್ರು ಅವರಿಗೆ ಬಂದು ಹೆಸರ ಇರ್ತಕ್ಕಂಥವ್ರು ಕೃತಿವರ್ಮ ಕೃತಿವರ್ಮ ಎಂಬುದಾಗಿರ್ತಕ್ಕಂಥದ್ದು. ಇದಕ್ಕೆಂದ್ರೆ ಭಗವದ್ಗೀತಾ ಅವರೇ ನೀವು ನೋಡಿದ್ರೆ ಎಲ್ಲರೂ ಹೋಗ್ತಾರೆ ಯುದ್ಧದಲ್ಲಿ, 18 ಅಕ್ಷೋಣಿಯೂ ಹೋಗ್ತಾರೆ, ಒಂದು 11 ಜನ ಉಳಿದಿದ್ದಾರೆ. ಹಾಗೆ ಅಂತ ಹೇಳಿ ಯಾರು ಅಂತಂದ್ರೆ ಅದ್ರ ಕೃಪಾಚಾರ್ಯರು ಕೃತವರ್ಮರು ಎಂಬುದಾಗಿರ್ತಕ್ಕಂಥದ್ದು ಬರ್ತದೆ. ಇದಕ್ಕೆ ಆಮೇಲೆ ಬರ್ತಕ್ಕಂಥ ಒಂದು ಶ್ಲೋಕ ಒಂದು ಮುಖ್ಯವಾದ ವಿಷಯವನ್ನ ಆಚಾರ್ಯರು ಹೇಳ್ತಾರೆ. ಏ ಪಾಂಡವಾನಾಂ, ಇದನ್ನ ನಮಗೂ ತಿಟ್ಟಬೇಕು. ಪಾಂಡವಾನಾಂ ಅಭವತ್ ಸಹಾಯ ದೇವಾಶ್ಚ ದೇವಾನುಚರಾಹ ಸಮಸ್ತಾಹ. ಅದ ಕಾರಣ ಹೇಳ್ತಾರೆ ಒಂದು ಇಂಪಾರ್ಟೆಂಟ್ ಗೈಡ್ ಲೈನ್ ಕೊಡ್ತಾರೆ. ಏನು ಅಂತಂದ್ರೆ ಯಾರು ಬಂದು ಪಾಂಡವರ ಇರ್ತಕ್ಕಂಥವರಿಗೂ ಸಹಾಯ ಮಾಡ್ತಾರಿಯೋ, ಪಾಂಡವರ ಇರ್ತಕ್ಕಂಥವ್ರು ಸ್ತೋತ್ರ ಮಾಡ್ತಾರಿಯೋ, ಅವರೆಲ್ಲರೂ ದೇವತೆಗಳು, ಗಂಧರ್ವರು, ಅವರ ಅಂಶ ಇರ್ತಕ್ಕಂಥವರು. ಆದ್ರೆ ಅನ್ಯೇಪಿ ಸರ್ವೇ ಅಪಿ ಅಸುರಾಹ ಹಿ ಮಧ್ಯಮಾಹ ಯೇ ಮನುಷ್ಯಾಹ ತೇ ಛಲ ಬುದ್ಧಿ ವೃತ್ತಯ. ಹಂಗಂತೇಳಿ ಪಾಂಡವರ ಇರ್ತಕ್ಕಂಥವ್ರಲ್ಲಿ ದ್ವೇಷ ಮಾಡ್ತಕ್ಕಂಥವರೆಲ್ಲ ದೈತ್ಯರ ಇರ್ತಕ್ಕಂಥವರು. ಆದ ಕಾರಣ ಇದು ಎರಡು ಪಾಂಡವರಲ್ಲಿ ಸ್ತೋತ್ರವೂ ಮಾಡೋದಿಲ್ಲ, ದ್ವೇಷವೂ ಮಾಡೋದಿಲ್ಲ ಅಂತ ಹೇಳ್ತಕ್ಕಂಥವ್ರ ಇರ್ತಕ್ಕಂಥವ್ರು ಏನಂದ್ರೆ ಯಾವಾಗಲೂ ಸಂಶಯ ಜ್ಞಾನದಲ್ಲಿ ಇರ್ತಕ್ಕಂಥ ಹ್ಯೂಮನ್ ಬೀಯಿಂಗ್ಸ್. ಆದ ಕಾರಣ ನಾವು ಮನುಷ್ಯರಲ್ಲ, ಏನಾದ್ರು ಒಂದು ದೇವತೆ ಗುಣ ಬರ್ಬೇಕು, ಇಲ್ಲ ಒಂದು ಗಂಧರ್ವರ ಗುಣ ಬರ್ಬೇಕು, ಇಲ್ಲದ್ರೆ ಒಂದು ಒಳ್ಳೇದು ಆಗ್ಬೇಕು ಅಂದ್ರೆ ಪಾಂಡವರ ಇರ್ತಕ್ಕಂಥವ್ರನ್ನ ಕುರಿತು ತಿಳ್ಕೋಬೇಕು. ಆ ಪಾಂಡವರಲ್ಲಿ ಮುಖ್ಯವಾಗಿರ್ತಕ್ಕಂಥವ್ರು ಭೀಮಸೇನ ದೇವರು, ಅವರನ್ನ ಕುರಿತು ತಿಳ್ಕೋಬೇಕು. ಪಾಂಡವರ ಇರ್ತಕ್ಕಂಥವ್ರು ಹೇಗೆ ಕೃಷ್ಣ ಪರಮಾತ್ಮಲ್ಲಿ ಭಕ್ತಿ ಮಾಡಿರು, ಮಮ ಪ್ರಾಣಾಹಿ ಪಾಂಡವ ಅಂತ ಹೇಳಿದ, ನಾನು ಪ್ರಾಣವಾಗಿರ್ತಕ್ಕಂಥದ್ದು ಪಾಂಡವರು ಅಂತ ಹೇಳಿದ. ಆದ ಕಾರಣ ಆ ಪಾಂಡವರಲ್ಲಿ ನಾವು ಭಕ್ತಿಯಾಗಿರ್ತಕ್ಕಂಥದ್ದು ಮಾಡ್ಬೇಕು ಎಂಬುದಕ್ಕೋಸ್ಕರ ತಾನೇ ಈ ತಾತ್ಪರ್ಯ ನಿರ್ಣಯವಾಗಿರ್ತಕ್ಕಂಥದ್ದನ್ನ ಓದ್ಬೇಕು ಅಂತ ಅದನ್ನ ಹೇಳೋದಕ್ಕೆ ಇದು ಜನರಲ್ ರೂಲ್. ಯಾರು ಪಾಂಡವರಲ್ಲಿ ಭಕ್ತಿ ಮಾಡ್ತಾರೆಯೋ, ಪಾಂಡವರಲ್ಲಿ ಭಕ್ತಿ ಮಾಡ್ತಾರೆ ಅಂದ್ರೆ ಭಗವದ್ ಭಕ್ತರಲ್ಲಿ ಭಕ್ತಿ ಮಾಡ್ತಾರೆ ಅಂತ ಅರ್ಥ. ಭಗವಂತನಲ್ಲಿ ಭಕ್ತಿ ಮಾಡ್ತಕ್ಕಂಥವ್ರಲ್ಲಿ ಯಾರು ಭಕ್ತಿ ಮಾಡ್ತಾರೆಯೋ, ಭಗವಂತನಲ್ಲಿ ಭಕ್ತಿ ಮಾಡೋದು ಒಂದು, ಭಗವಂತನ ಭಕ್ತರಲ್ಲಿ ಭಕ್ತಿ ಮಾಡ್ತಕ್ಕಂಥದ್ದು ಒಂದು ಮಾಡ್ತಾರೆಯೋ, ಅವರೆಲ್ಲ ಬಂದು ಒಳ್ಳೆಯವರು, ಒಳ್ಳೆ ಜೀವರಾಶಿಗಳು. ಯಾವ್ರು ಬಂದು ಪಾಂಡವರ ಇರ್ತಕ್ಕಂಥ ಅವ್ರಿಗೆ ದ್ವೇಷ ಮಾಡ್ತಾರೆಯೋ ಅವರೆಲ್ಲ ಅಸುರರು. ಯಾವ್ರ ನಮಗೆ ಅವ್ರು ಒಳ್ಳೆಯವ್ರಂತೂ ಬೇಡಪ್ಪ, ದ್ವೇಷವೂ ಬೇಡ, ನಾವು ದೂರ ಇರೋಣ ಅಂತ ಹೇಳ್ತಕ್ಕಂಥವ್ರಿಗೆ ಸಂಶಯ ಜ್ಞಾನ ಇದ್ದು ಬರೀ ಸಾಧಾರಣ ಮನುಷ್ಯರು, ಬರೀ ಊಟ ಮಾಡ್ಬಿಟ್ಟು ಹೋಗ್ಬೇಕಂತಾನೆ, ಬೇರೆ ಯಾವುದಕ್ಕೂ ಕೆಲಸವೇ ಇರ್ಲಕ್ಕಂತಿಲ್ಲ, ಸಾಧನೆ ಇರ್ತಕ್ಕಂಥದ್ದು ಯಾವುದೂ ಇಲ್ಲ ಎಂಬುದಾಗಿರ್ತಕ್ಕಂಥದ್ದು ಆಚಾರ್ಯರು ಹೇಳಿ, ಲಿಂಗಂ ಸುರಾಣಾಂಚ ಪರೈವ ಭಕ್ತಿ ವಿಷ್ಣು ತದನ್ಯೇತು. ಇದು ಮುಖ್ಯವಾಗಿರ್ತಕ್ಕಂಥದ್ದು. ಆದ ಕಾರಣ ನಮಗೆ ಪರಮಾತ್ಮನ ಇರ್ತಕ್ಕಂಥ ವಿಷ್ಣುವಲ್ಲಿ ಭಕ್ತಿಯ ಇರ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ತಾನೆ ದೇವತೆಗಳಾಗಿರ್ತಕ್ಕಂಥವ್ರಿಗೆ ಒಂದು ಅರಿಗುರಿ, ಒಂದು ಇಂಡಿಕೇಶನ್, ಒಂದು ಸಿಂಬಲ್, ಒಂದು ಚಿಹ್ನ. ಹಾಗಾದ್ರೆ ಅವ್ರು ಒಳ್ಳೆಯವರು ಅಂದ್ರೆ ಏನಂದ್ರೆ ಅವರು ದೇವತೆಗಳು ಒಳ್ಳೆಯವರು. ಹಾಗಂದ್ರೆ ಏನಂದ್ರೆ ಪರಮಾತ್ಮ ವಿಷ್ಣುವಲ್ಲಿ ಭಕ್ತಿ ಮಾಡ್ತಕ್ಕಂಥವ್ರು ಅಂತ ಅರ್ಥ. ಯಾರು ನಾರಾಯಣನ ಇರ್ತಕ್ಕಂಥ ಇದಕ್ಕೋಸ್ಕರ ತಾನು ನೀವು ನೋಡಿದ್ರೆ 564 ಸೂತ್ರವಾಗಿರ್ತಕ್ಕಂಥದ್ದು ವೇದ ವ್ಯಾಸದೇವರು ಮಾಡಿ, ಅಪ್ಪ ಶ್ರೀಮನ್ ನಾರಾಯಣ ವಿಷ್ಣುವಲ್ಲಿ ಯಾವ ವಿಧವಾಗಿರ್ತಕ್ಕಂಥ ದೋಷವು ಯಾವ ಕಾಲದಲ್ಲೂ ಇಲ್ಲ, ವೈಷಮ್ಯ ಇಲ್ಲ, ನೈರ್ಗುಣ್ಯ ಇಲ್ಲ, ಯಾವ ವಿಧವಾಗಿರ್ತಕ್ಕಂಥ ದೋಷವೂ ಇಲ್ಲ ಅಂತ
ಅಷ್ಟು ದೂರ ಮಾಡಿದ್ದಾರೆ ಎಂಬುದಕ್ಕೆ ಕಾರಣ ಏನು ಅಂದ್ರೆ, ಇಲ್ಲಿ ನೋಡಿರಿ ಅಂದ್ರೆ ಅಂತ ಪರಮಾತ್ಮ ಎಷ್ಟು ದೊಡ್ಡವ, ಅವ ಎಷ್ಟು ದೊಡ್ಡವ ಅಂತ ನಮ್ಮಿಂದ ಹೇಳ ಕೂಡ ಮುಡಿಲಾರ್ದು ಬಾಯಿಂದ. ಆದ ಕಾರಣ ಅಷ್ಟು ದೊಡ್ಡವನ ಇರ್ತಕ್ಕಂತ ಅಂತ ಹೇಳಿ ಯಾರು ಬಂದು ಈ ಪ್ರಕಾರವಾಗಿ ಪರಮಾತ್ಮ ವಿಷ್ಣುವಲ್ಲಿ ಒಳ್ಳೆ ಭಕ್ತಿಯಾಗಿರ್ತಕ್ಕಂಥದ್ದು ಮಾಡ್ತಾರೆಯೋ ಅವರು ಬಂದು ಎಲ್ಲ ದೇವತೆಗಳಾಗಿರ್ತಕ್ಕಂಥವರೇ ಒಂದು ಅರಿಮುರಿ. ನೀವು ಒಳ್ಳೆ ಭಕ್ತಿ ಮಾಡಿರಿ ಅಂದ್ರೆ ಯಾವುದೋ ಒಂದು ದೇವತೆ ಅಂದ್ರೆ ದೇವತೆ ಅಂತ ಅರ್ಥ ಅಲ್ಲ, ದೇವತಾ ಸ್ಥಾನದಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆಯವರು ಅಂತ ಅರ್ಥ. ಯಾರು ಪರಮಾತ್ಮ ನಾರಾಯಣನಲ್ಲಿ ದ್ವೇಷ ಮಾಡ್ತಾರೆಯೋ ಅವರೆಲ್ಲ ಹಸುರರಾಗಿರ್ತಕ್ಕಂಥವ್ರು, ಈ ಪ್ರಕಾರವಾಗಿರ್ತಕ್ಕಂಥವ್ರು ಎಲ್ಲ ಲೋಕದಲ್ಲಿ ಇರ್ತಕ್ಕಂಥ ಜನಗಳಾಗಿರ್ತಕ್ಕಂಥದ್ದು ಈ ಎರಡು ಪ್ರಕಾರವಾಗಿದ್ದಾರೆ. ಆದ ಕಾರಣ ನೀ ಏನ್ ಮಾಡ್ಬೇಕು ಅಂತಂದ್ರೆ ಪರಮಾತ್ಮ ನೀ ಅವತಾರವಾಗಿರ್ತಕ್ಕಂಥದ್ದು ಮಾಡಬೇಕು ಅಂತ ಹೇಳಿ ಚತುರ್ಮುಖ ಬ್ರಹ್ಮದೇವರಾಗಿರ್ತಕ್ಕಂಥ ಅವರು ಹೇಳಿ ಅದ್ರ ಪ್ರಕಾರವೇ ನಾನು ಮಾಡ್ತೇನೆ ಎಂಬುದಾಗಿ ಪರಮಾತ್ಮ ಒಪ್ಪಂದು ಈ ಅಧ್ಯಾಯವಾಗಿರ್ತಕ್ಕಂಥ ಅದನ್ನು ಮುಗಿಸುವ ಕಾಲದಲ್ಲಿ ಮಂತ್ರಾಲಯ ಸ್ವಾಮಿಗಳು ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವಸಂಗ್ರಹದಲ್ಲಿ ಒಂದು ಮಾತಾಡ್ತಾರೆ. ಭೂಪಾಯತ್ರ ಪುರೂರವ ಪ್ರವೃತ್ತಯೋ ಜಾತ ವಿಧೇರನ್ವಯೇ ಯದ್ವಾದ್ಯಾಹ ಭರತಾದಯಃ ಗುರುಮುಖಾಃ ಭೀಷ್ಮಾಂಬಿಕೆಯಾದಯಃ ಭೂಭಾರಕ್ಷಯ ಕಾಂಕ್ಷಿಭಿಃ ಸುರಯೋಃ ಸುರ ಸುರವರೇ ಅಭ್ಯರ್ಥಿತಃ ಶ್ರೀಪತಿಃ ತತ್ವಾವಿರ್ಭವಿತುಂ ಸದಾ ಸುರವರೈಃ ಚಿನ್ನಹರಿಃ ಪಾತು ಮಾಂ. ಅದಕ್ಕೆ ದೇವತೆಗಳಾಗಿರ್ತಕ್ಕಂಥದ್ದು ಪ್ರಾರ್ಥನೆಯಾಗಿರ್ತಕ್ಕಂಥ ಮಾಡಿ ತುಂಬಾ ಭೂಭಾರವಾಗಿರ್ತಕ್ಕಂಥದ್ದು ಇದೆ. ತುಂಬಾ ಕೆಟ್ಟವರಾಗಿರ್ತಕ್ಕಂಥವ್ರಿದ್ದಾರೆ, ಸಜ್ಜನರಾಗಿರ್ತಕ್ಕಂಥವ್ರು ಮಾತು ಕೂಡ ಆಳ್ಳಕ್ಕೆ ಬಿಡಲಾಂಗಿದೆ. ಈ ಪ್ರಕಾರವಾಗಿದೆ ಅಂದ್ರೆ ನೀವು ಒಂದು ನಿಮಿಷ ಯೋಚನೆ ಮಾಡಿ ನೋಡ್ಬೇಕು. ಇದಕ್ಕೆಂದ್ರೆ ನಮಗೆ ಏನು ಕಷ್ಟವೂ ಈಗ ಇಲ್ಲ. ಹಿರಣ್ಯಕಶಿಪು ಇರೋ ವೇಳೆ ಮನಸ್ಸಲ್ಲಿ ಬಂದು ನಾರಾಯಣನ ನೆನೆಸಿರ ಕೂಡ ಒದಿತಾ ಇದ್ದ ಅಂತ ಮೇಲೆ ಇರ್ತಕ್ಕಂಥವ್ರು. ಆಗ ಅವರಿಗೆ ಸಾಧನ ಆಗೋದಿಲ್ಲ ಅಂತ ಪ್ರಾರ್ಥನೆಯ ಇರ್ತಕ್ಕಂಥದ್ದು ಮಾಡೋ ಕಾಲದಲ್ಲಿ ಪರಮಾತ್ಮನ ಇರ್ತಕ್ಕಂಥವ ನಾನು ಅವತಾರ ಮಾಡ್ತೇನೆ ಎಂಬುದಾಗಿ ಹೇಳಿ ಚಂದ್ರವಂಶದ ಇರ್ತಕ್ಕಂಥದ್ದಲ್ಲಿ ಕೃಷ್ಣ ಅವತಾರ ಮಾಡಿದ. ಅದರಲ್ಲಿ ಪುರೂರವ, ಯದು, ಭರತ, ಕುರು, ಭೀಷ್ಮಾಚಾರ್ಯರು, ಧೃತರಾಷ್ಟ್ರ ಇನ್ನು ಎಲ್ಲಾರು ಅಂತ ಪರಮಾತ್ಮನ ಇರ್ತಕ್ಕಂಥವ ಸುರವರೈಹಿ ಅರ್ಚಿನ್ನೆ ಸಹ ಹರಿಹಿ ಪಾದ್ಮಂ. ಆ ಹರಿಯ ಇರ್ತಕ್ಕಂಥವ ಪರಮಾತ್ಮ ನಮ್ಮನ್ನು ಕಾಪಾಡಲಿ ಎಂಬುದಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವಸಂಗ್ರಹ 11ನೇ ಅಧ್ಯಾಯವಾಗಿರ್ತಕ್ಕಂಥದ್ದು ಮುಗಿಸ್ತಾರೆ. 12ನೇ ಅಧ್ಯಾಯವಾಗಿರ್ತಕ್ಕಂಥದ್ದು ಪ್ರಾರಂಭ ಮಾಡ್ತಾನೆ. 12ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥದ್ದು ನಿಮಗೆ ನೋಡಿ ಅಂತಂದ್ರೆ ಅದರಲ್ಲಿ ಬಂದು ಒಂದು 136 ಶ್ಲೋಕ 12ನೇ ಅಧ್ಯಾಯದಲ್ಲಿ ಅದನ್ನು ಬರ್ತಕ್ಕಂಥ ವಿಷಯವಾಗಿರ್ತಕ್ಕಂಥದ್ದು ಮುಖ್ಯವಾಗಿ 8 ವಿಷಯಗಳಾಗಿರ್ತಕ್ಕಂಥದ್ದು. ಯಾವುದು ಅಂತಂದ್ರೆ ಮೊದಲು ವಸುದೇವನ ಮದುವೆಯನ್ನು ಬಿಟ್ಟು ಬರ್ತಕ್ಕಂಥದ್ದು, ಅದಕ್ಕೆ ಆಮೇಲೆ ವಸುದೇವನ ಮಕ್ಕಳಾಗಿರ್ತಕ್ಕಂಥವ್ರನ್ನ ಕೊಟ್ಟು, ಅದಕ್ಕೆ ಆಮೇಲೆ ಒಂದು ಕೌರವರು ಪಾಂಡವರ ಇರ್ತಕ್ಕಂಥವ್ರು ಜನನ ಹುಟ್ಟೋದು, ಭೀಮಸೇನ ದೇವರ ಅವತಾರ, ಅದಕ್ಕೆ ಆಮೇಲೆ ಕೃಷ್ಣ ಪರಮಾತ್ಮನ ಅವತಾರ, ಅದಕ್ಕೆ ಮೇಲೆ ಪೂತನ ಎಂಬುದಾಗಿರ್ತಕ್ಕಂಥ ಒಂದು ರಾಕ್ಷಸಿಯ ಇರ್ತಕ್ಕಂಥವ್ರ ಸಂಹಾರ ವಿಷಯ, ಅದಕ್ಕೆ ಆಮೇಲೆ ಶಕಟಾಸುರ ಎಂಬುದಾಗಿರ್ತಕ್ಕಂಥ ಅಸುರ ಸಂಹಾರ ವಿಷಯ, ಅದಕ್ಕೆ ಆಮೇಲೆ ಅರ್ಜುನನ ಜನನ, ಅದಕ್ಕೆ ಆಮೇಲೆ ತೃಣಾವರ್ತನ ಸಂಹಾರವಾಗಿರ್ತಕ್ಕಂಥದ್ದು, ಅದಕ್ಕೆ ಆಮೇಲೆ ಮಾದ್ರಿ ಎಂಬುದಾಗಿರ್ತಕ್ಕಂಥ ಪಾಂಡುರಾಜನ 2ನೇ ಹೆಂಡತಿಯಾಗಿರ್ತಕ್ಕಂಥ ಕುಂತಿಗ ಆಮೇಲೆ ಮಾದ್ರಿಯಾಗಿರ್ತಕ್ಕಂಥ ಮಕ್ಕಳಾಗಿರ್ತಕ್ಕಂಥ ನಕುಲ ಸಹದೇವ ಇವರು ಜನನ. ಈ ವಿಷಯ ಈ ಒಂದು 10 ವಿಷಯವಾಗಿರ್ತಕ್ಕಂಥದ್ದನ್ನ ಇಲ್ಲಿ ಬಂದು ಈ 12ನೇ ಅಧ್ಯಾಯದಲ್ಲಿ ಸಂಕ್ಷೇಪವಾಗಿ ಹೇಳಿ ಅದೆಲ್ಲ ಸ್ವರೂಪದಲ್ಲಿ ಯಾರು ಎಂಬುದಾಗಿ ನಮಗೆ ತಿಳಿಸಿಕೊಡ್ತಾರೆ ಶ್ರೀಮದ್ ಆಚಾರ್ಯರು. ಬಭೂರ್ವ ಗಂಧರ್ವ ಮನುಷ್ಯಂಬರು ಮೊದಲ ಆರಂಭವೇ ಒಂದು ಅರ್ಜುನ ಕಂಸನ ತಂಗಿ ದೇವಕಿ ಎಂಬರು. ಕಂಸನ ತಂಗಿ ದೇವಕಿ ಅಲ್ಲ, ಯಾರು ಎಂಬುದು ಇಲ್ಲೇ ಹೇಳ್ತಾರೆ. ಮೊದಲು ನೀವು ನೋಡವಳೆ ಬಭೂವ ಗಂಧರ್ವ ಮುನಿಸ್ತು ದೇವಕಃ ಸಾಹಸ ಸೇವಾರ್ಥ ಅತ ಆಹುಕ ಹರೇಃ ಸ ಉಗ್ರಸೇನ ಅವರಜಸ್ಯ ಉಗ್ರಸೇನ ಅವರಜ ಅಂದ್ರೆ ತಮ್ಮ ಅವರಜಸ್ಯ ತಥೈವ ನಾಮಾಸ್ಯ ತಸ್ಮಾತ್ ಅಜನೀಸ ದೇವಕಿ. ಇದು ಒಂದೊಂದು ತಿಳ್ಕೊಂಡ್ರೆ ಇದ್ರು ಸರಿಯಾಗಿ ತಿಳ್ಕೊಂಡ್ರೆ ಇದ್ರೆ ತುಂಬಾ ಪುಣ್ಯ. ಅದಕ್ಕೋಸ್ಕರ ಹೇಳ್ತಾನೆ ಗಂಧರ್ವ ಋಷಿಯ ಇರ್ತಕ್ಕಂಥವ್ರು ದೇವಕರು ಅಂತ ಒಂದು ಗಂಧರ್ವ ಋಷಿ. ಗಂಧರ್ವರಲ್ಲೇ ಮನುಷ್ಯ ಗಂಧರ್ವರು ಉಂಟು, ದೇವತೆ ಗಂಧರ್ವರು ಉಂಟು. ಆ ದೇವತೆ ಋಷಿಯ ಇರ್ತಕ್ಕಂಥ ಗಂಧರ್ವ ಎಂಬುದಾಗಿರ್ತಕ್ಕಂಥವ್ರು
ಅವರು ಪರಮಾತ್ಮನಿಗೆ ಸೇವೆ ಮಾಡ್ಬೇಕು ಎಂಬುದರಿಂದ ಈಗ ಏನ್ ಮಾಡಿರು ಅಂದ್ರೆ ಅಲ್ಲಿ ನೋಡ್ರ ಯಾರು ಅಂದ್ರೆ ಅವ ಬಂದು ಉಗ್ರಸೇನಿಸಿ ಅವರ ಉಗ್ರಸೇನನ ತಮ್ಮನಾಗಿ ಹುಟ್ಟಿದರು ಯಾರು ದೇವಕ ಎಂಬುದಾಗಿರ್ತಕ್ಕಂಥ ಗಂಧರ್ವ ಋಷಿ. ಆಗಲೂ ಅವರ ಹೆಸರಾಗಿರ್ತಕ್ಕಂಥದ್ದು ಅದೇ ದೇವಕಂಬ ಅಂತ ಇಟ್ಟಿದ್ರು, ಬೇರೆ ಹೆಸರಿಟ್ಟಿಲ್ಲ. ಅದೇ ಹೆಸರು ದೇವಕ ಆಗಿರ್ತಕ್ಕಂಥದ್ದಲ್ಲಿ ಆ ದೇವಕನಾಗಿರ್ತಕ್ಕಂಥ ಅವನಿಗೆ ಮಗಳಾಗಿ ಹುಟ್ಟಿದ ಕಾರಣ ತಾನೇ ದೇವಕಿ ಎಂಬುದಾಗಿರ್ತಕ್ಕಂಥ ಹೆಸರು. ಆದ ಕಾರಣ ಯಾರು ಅಂದ್ರೆ ಉಗ್ರಸೇನನ ಇರ್ತಕ್ಕಂಥವನ ತಮ್ಮನ ಇರ್ತಕ್ಕಂಥವ ದೇವಕ, ದೇವಕನ ಮಗನ ಇರ್ತಕ್ಕಂಥ ಮಗಳಾಗಿರ್ತಕ್ಕಂಥವಳು ದೇವಕಿ, ಉಗ್ರಸೇನನ ಮಗನ ಇರ್ತಕ್ಕಂಥವ ಕಂಸ. ಆದ ಕಾರಣ ಕಂಸನ ಏನಾಗತ್ತೆ ಅಂದ್ರೆ ಚಿಕ್ಕಪ್ಪನ ಮಗಳು ಎಂಬುದಾಗಿ ಆಗತ್ತೆ ಅಂತ ತಿಳಿಯಬೇಕು. ಆದ ಕಾರಣ ಇದು ಒಂದು ರಿಲೇಶನ್ಶಿಪ್. ಆದ ಕಾರಣ ಅಲ್ಲಿ ಅನ್ಯಾಶ್ಚ ಯಾಹ ಕಶ್ಯಪಶ್ಚೈವ ಭಾರ್ಯ ಜ್ಯೇಷ್ಠಾಂತು ತಾಂ ಆಹುಕಃ ಆತ್ಮಪುತ್ರೀಂ ಚಕಾರ ತಸ್ಮಾತ್ ಪೃಥುಸ್ವಶಾಚ ಸ್ವಶಾಚ ಕಂಸಸ್ಯ ಬೊಬ್ಬುವ ದೇವಕಿ. ಈಗ ಕಶ್ಯಪರಾಗಿರ್ತಕ್ಕಂಥವ್ರು ಹೆಂಡತಿಯರಾಗಿರ್ತಕ್ಕಂಥವರೆಲ್ಲ ಏನ್ ಮಾಡಿರು ಅಂತಂದ್ರೆ ಆ ಕಶ್ಯಪರಿನ ಹೇಳಿದ್ರು ನೋಡ್ರಿ 7 ಹೆಂಡತಿಯರು ಅವರೆಲ್ಲರೂ ಬಂದು ನೀವು ಈಗ ನೋಡಿರಿ ಅದಿತಿ ದೇವಿಯಾಗಿರ್ತಕ್ಕಂಥವ್ರನ್ನ ಕೂತು ನೋಡಿರಿ. ಇನ್ನು ಉತ್ತರದಲ್ಲಿ ಇರ್ತಕ್ಕಂಥವ್ರನ್ನ ಹೇಳತಕ್ಕಂಥದ್ದನ್ನ ನೋಡ್ಬೇಕು. ಏನಂದ್ರೆ ಅವರೆಲ್ಲ ಈ ದೇವಕ ರಾಜನಿಗೆ ಮಗಳಾಗಿ ಹುಟ್ಟಿದ್ರು. ಅದ್ರಲ್ಲಿ ಬಂದು ಎರಡಷ್ಟ ಇರ್ತಕ್ಕಂಥವಳು ತಾನು ದೇವಿಕೆ ಆಗಿರ್ತಕ್ಕಂಥವಳು. ಈ ದೇವಿಕೆ ಆಗಿರ್ತಕ್ಕಂಥವಳನ್ನ ಆಹುಕ ರಾಜ ಎಂಬುದಾಗಿರ್ತಕ್ಕಂಥ ಆಹುಕ ರಾಜ ಯಾರು ಅಂದ್ರೆ ಉಗ್ರಸೇನ ಮತ್ತು ದೇವಕ ರಾಜ ಅವರಿಗೆ ಮೇಲೆ ತಂದೆಯಾಗಿರ್ತಕ್ಕಂಥವ ಆಹುಕ ರಾಜ. ಆಹುಕ ರಾಜನ ಇರ್ತಕ್ಕಂಥವ ಈ ದೇವಿಕೆ ದೇವಕ ರಾಜನಿಗೆ ಹುಟ್ಟಿರ್ತಕ್ಕಂಥ ದೇವಿಕೆನ ತನ್ನ ಮಗಳಾಗಿ ಇಟ್ಕೊಂಡ. ಇದಕ್ಕೆಂದ್ರೆ ಇದು ತುಂಬಾ ಕಷ್ಟಪಟ್ಟು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಇದಕ್ಕೆಂದ್ರೆ ಆದ ಕಾರಣ ಒಂದು ವಿಷಯದಲ್ಲಿ ನೋಡಿದ್ರೆ ದೇವಿಕೆ ಆಗಿರ್ತಕ್ಕಂಥ ಅವಳು ಸೋದರತ್ತ ಆಗ್ತಾಳೆ ಈ ಕಂಸಗೆ. ಇನ್ನೊಂದು ವಿಷಯದಲ್ಲಿ ನೋಡಿದ್ರೆ ಚಿಕ್ಕಪ್ಪನ ಮಗಳಾಗ್ತಾಳೆ. ಇದೆರಡು ಕಾಂಟ್ರಡಿಕ್ಷನ್ ಅಂದ್ರೆ ಕಾಂಟ್ರಡಿಕ್ಷನ್ ಅಲ್ಲ. ಅದಕ್ಕೋಸ್ಕರ ತಾನೆ ಆಹುಕ ರಾಜನ ಇರ್ತಕ್ಕಂಥವ ದೇವಕಿ ಆಗಿರ್ತಕ್ಕಂಥವಳನ್ನ ತನ್ನ ಮಗಳಾಗಿ ಭಾವನೆ ಮಾಡಿಕೊಂಡ. ಆ ಆಹುಕ ರಾಜನ ಮಗನ ಇರ್ತಕ್ಕಂಥವ ತಾನು ಉಗ್ರಸೇನ, ಆ ಉಗ್ರಸೇನ ಮಗನ ಇರ್ತಕ್ಕಂಥವ ತಾನು ಕಂಸ. ಆದ ಕಾರಣ ಈ ಪ್ರಕಾರವಾಗಿ ಎಲ್ಲ ಬೆಳಿತಾ ಬಂದರು. ಆಗ ಸೇವಾ ಅದಿತಿ ವಸುದೇವಸ್ಯ ದತ್ತ ತಸ್ಯಾ ರಥಂ ಮಾಂಗಳಕಂ ಚ ಸಯೇವ. ಆಚಾರ್ಯರು ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳ್ತಾರೆ. ಅದ ಬಾಕಿ ಕಥೆಯ ಇರ್ತಕ್ಕಂಥದ್ದೆಲ್ಲ ನೀವು ನೋಡ್ಕೊಂಡ್ಬಂದು ಸಂಸ್ಥಾಪಯಾಮಾಸ ತಥಾ ಹಿ ವಾಯು ಜಗಾದ ವಾಕ್ಯಂ ಗಗನಸ್ಥಿತೋ ಗಗನಸ್ಥಿತೋ ಆಗ ದೇವಿಕೆಯ ಇರ್ತಕ್ಕಂಥವಳು ಅದಿತಿ ದೇವಿ ಅವತಾರ ಅಂತ ಹೇಳಿರಿ. ಅವಳನ್ನ ಬಂದು ವಸುದೇವನ ಇರ್ತಕ್ಕಂಥವನಿಗೆ ಕೊಟ್ಟು ಮದುವೆ ಆಗಿರ್ತಕ್ಕಂಥದ್ದು ಮಾಡಿರು. ಆಗ ಈ ಕಂಸನ ಇರ್ತಕ್ಕಂಥವ್ ಏನ್ ಮಾಡಿದ ಅಂದ್ರೆ ಗೃಹ ಪ್ರವೇಶವಾಗಿರ್ತಕ್ಕಂಥದ್ದು ಮಾಡ್ಬೇಕು ಎಂಬುದಾಗಿ ಅವ್ರ ಗಂಡ ಹೆಂಡತಿನ ಕೂಡ್ಸಿಕೊಂಡು ತಾನೇ ಬಂದು ರಥವಾಗಿರ್ತಕ್ಕಂಥದ್ದು ಓಡಿಸಿಕೊಂಡು ಮುಂದೆ ಹೋದ. ಆಗ ಕಂಸ ಚಾರಿಟರ್ ಸಾರಥಿಯಾಗಿ ಬಂದ. ಆ ವೇಳೆ ವಾಯುದೇವರ ಇರ್ತಕ್ಕಂಥವ್ರು ಆಕಾಶದಿಂದ ಒಂದು ಮಾತಾ ಇರ್ತಕ್ಕಂಥದ್ದು ಕಂಸನಿಗೆ ಕಿವಿಲ್ ಬೀಳಂಗ ಹೇಳಿರು. ಏನ್ ಹೇಳಿದ್ರೆ ವಿನಾ ಅಪರಾಧಾದಿ ತದು ಗರೀಯಸು ನ ಮಾತುಲೋ ಗದ್ಯತಾಮೇತಿ ವಿಷ್ಣೋ ಲೋಕಸ್ಯ ಧರ್ಮ ಪ್ರವೃತ್ತತಃ. ಹಂಗಂತಂದ್ರೆ ಕಂಸನ ಇರ್ತಕ್ಕಂಥ ಏನಾರು ಅಪರಾಧವಾಗಿರ್ತಕ್ಕಂಥದ್ದು ಮಾಡ್ಲಂಗೆ ಅವನ ಯೋಗ್ಯತೆ ಆಗಿರ್ತಕ್ಕಂಥದ್ದು ಬಹಳ ಕಡಿಮೆ ಆಯ್ತು. ನೀಚನ ಇರ್ತಕ್ಕಂಥವ ಕಾಲನೇಮಿ ಆಗಿರ್ತಕ್ಕಂಥವ. ಆದ್ರೆ ಅಪರಾಧವಾಗಿರ್ತಕ್ಕಂಥದ್ದು ಅವನಲ್ಲಿ ಆಗ್ಬೇಕು ಅಂತಂದ್ರೆ ನೀ ಏನಾರು ಒಂದು ಕೆಟ್ಟ ಕೆಲಸವಾಗಿರ್ತಕ್ಕಂಥದ್ದು ಮಾಡ್ಬೇಕು. ಯಾವಾಗಲೂ ವಸುದೇವ ದೇವಿಕೆಗೆ ಯಾವಾಗಲೂ ಉಪದ್ರ ಕೊಡ್ತಕ್ಕಂಥದ್ದಾಗಿ ಆಗ್ಬೇಕು ಎಂಬುದಾಗಿರ್ತಕ್ಕಂಥದ್ದನ್ನು ತಿಳ್ಕೊಂಡು ಅವರು ಹೇಳಿರು. ವಾಸುದೇವ ಅಶರೀರಿ ವಾಕ್ಯ ಇರ್ತಕ್ಕಂಥದ್ರ ವಾಯುದೇವರು ಮೃತ್ಯುಸ್ತವಾಸ್ಯ ವವಿತ ಅಷ್ಟಮಃ ಸುತಃ ಮೂಢೇತಿ ಚ ಉಕ್ತಃ ಜಗರ್ಗೆ ಕೃಪಾಣಂ ಅಂತೇಳಿ ನೀನು ಬಂತ ಮಾರಿ ಕೂಡ್ಸಿಟ್ಟು ಈಗ ಹೋಗ್ತಾ ಇದ್ದೀಪ. ಇವರಿಗೆ ಹುಟ್ಟತಕ್ಕಂಥ 8ನೇ ಕೂಸು ತಾನೆ ನಿಂಗೆ ಯಮನಾಗಿ ಹೋಗುತ್ತೆ ಅಂತ ಕಿವಿಲ್ ಬಿತ್ತು. ಇದು ಕಿವಿಲ್ ಬೀಳೋನು ಏನ್ ಮಾಡಿದ ಅಂತಂದ್ರೆ ಕಂಸನ ಇರ್ತಕ್ಕಂಥ ಮೂಢತಿಗೆ ಉತ್ತರಾನ್ನ ಜಗರ್ಗಿರೇ ಕೃಪಾಣಂ ಮೂಢೈತಿ ಚೌಕ್ತ ಹೊಡಿತಿಯ ಕತ್ತಿ ತೆಗೆದು ಅವ್ರನ್ನ ಕೊಲ್ಲಬೇಕು ಅಂತ ಹೋಗ ವೇಳೆ ಪುತ್ರಾನ್ನ ಸಮರ್ಪ್ಯ ಹಸ್ಯ ಸೂನು ವಿಮೋಚತಾಂ ತತ್ಸಹಿತೋ ಗೃಹಂ ಯಯೌ. ಅವು ಕೊಲ್ಲಲಿಕ್ಕೆ ಬಂದ ದೇವಿಕೆನ. ಆಗ ವಸುದೇವನ ಇರ್ತಕ್ಕಂಥ ಹೇಳಿದ
ನೀ ಕೊಲ್ಲಬೇಡಪ್ಪ, ಇದಕ್ಕೆ ಅಂದ್ರೆ ನಮ್ಮ ಹುಟ್ಟತಕ್ಕಂತ ಕೂಸನ್ನ ನಿಮಗೆ ತಂದು ಸಮರ್ಪಣೆ ಮಾಡುತ್ತೇವೆ, ಕ್ಷತ್ರಿಯ ಹೇಳಿದ ಮಾತು ಪ್ರಕಾರವಾಗಿ ನಡ್ಕಂಬ ಎಂಬುದಾಗಿ ಸಮರ್ಪಣೆ ಮಾಡ್ತೇನೆ ಅಂತ ಹೇಳೋಣ. ಅವ ಏನಾಯ್ತು ಅಂದ್ರೆ ವಸುದೇವ ಹೇಳಿದ ಮಾತಲ್ಲೇ ಒಂದು ಗೌರವ ಕೊಟ್ಟು ಕಂಸನ ಇರ್ತಕ್ಕಂಥವ ತನ್ನ ಮನೆಗೆ ತಿರುಗಿ ಹೋದ ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ಅದಕ್ಕೆ ಆಮೇಲೆ ಷಟ್ಕನ್ಯಕಾಶ್ಚ ಅವರಜಾಹ ಗೃಹೀತಾಹ, ವಸುದೇವನ ಇರ್ತಕ್ಕಂಥವ ಈ ದೇವಕಿಯ ಇರ್ತಕ್ಕಂಥವಳಿಗೆ ಆಮೇಲೆ 6 ತಂಗಿಯರ ಇರ್ತಕ್ಕಂಥವ್ರು, ಆ 6 ಜನ ಇರ್ತಕ್ಕಂಥವ್ರು ಮದುವೆ ಆಗಿರ್ತಕ್ಕಂಥದ್ದು ಮಾಡಿಕೊಂಡ. ಆಗ ಮದುವೆ ವಸುದೇವನ ಇರ್ತಕ್ಕಂಥವ ಆಮೇಲೆ ರೋಹಿಣಿ ಎಂಬುದಾಗಿರ್ತಕ್ಕಂಥ ಇವರು 7 ಜನ ಅಲ್ಲಂಗೆ ರೋಹಿಣಿ ಅಂತ ಹೇಳ್ತಕ್ಕಂಥವಳ ಇರ್ತಕ್ಕಂಥವಳು ಬಾಲಿಕ ರಾಜನ ಇರ್ತಕ್ಕಂಥ ಅವನ ಮಗಳು. ಅವಳೇ ತಾನು ಸುರಭಿ ದೇವಿ ಆಗಿರ್ತಕ್ಕಂಥವಳು, ಅವಳನ್ನು ಮದುವೆ ಆಗಿರ್ತಕ್ಕಂಥದ್ದು ಮಾಡ್ಕೊಂಡ. ಅದ ಕಾರಣ ವಸುದೇವನ ಇರ್ತಕ್ಕಂಥವ ಈ 7 ಜನರು ಕೂಡ ಬಹಳ ಸಂತೋಷವಾಗಿ ಇದ್ದ ಹಾಗೆ ಹೇಳ ಬೆಳೆ ಹೇಳಿದ. ಅದಲ್ಲಿ ಅಷ್ಟು ಮಾತ್ರ ಅಲ್ಲ, ಅದಲ್ಲಂಗೆ ಇದಕ್ಕೆಂದ್ರೆ ಇನ್ನು ನಮಗೆ ಅಲ್ಲಿ ನೋಡ್ರಿ ಇದ್ರೆ ದಿತಿ ದೇವಿ ಅಂತಂಬದು ಕಶ್ಯಪ ಹೆಂಡತಿ, ಅವಳು ಯಾರು ಅಂತ ತಿಳ್ಕೊಬೇಕು. ಆಗ ಬಂದು ಈ ರಾಜ್ಯಶ್ಚ ಕಾಶೀಂ ಪ್ರಭವ ಕನ್ಯಕಾಂ ಸ ಪುತ್ರಿಕಾ ಪುತ್ರ ಧರ್ಮತೋ ಅವಹತ್ ಕನ್ಯಾಂ ತಥಾ ಕಬೇರ ಈಶ್ವರಸ್ಯ ತೇನೈವ ಧರ್ಮೇಣ ದಿತಿಂ ಧರ್ಮಪುರ. ಆಗ ಕಾಶಿರಾಜನ ಇರ್ತಕ್ಕಂಥ ಅವನ ಮಗಳಿಗೆ ಒಂದು ದಿತಿ ದೇವಿ ಅವಳು ತನ್ನ ದೈತ್ಯರ ಇರ್ತಕ್ಕಂಥವ್ರು ಹುಟ್ಲಕ್ಕೆ ಕಾರಣವಾಗಿರ್ತಕ್ಕಂಥವಳು. ಅವಳು ಬಂದು ಸುತನು ಎಂಬುದಾಗಿರ್ತಕ್ಕಂಥ ಹೆಸರಿಂದ ಕಾಶಿರಾಜನ ಮಗಳಾಗಿ ಹುಟ್ಟಿದ್ದಾಳೆ. ಏಕೆಂದ್ರೆ ಆ ದಿತಿ ದೇವಿಯಾಗಿರ್ತಕ್ಕಂಥ ಅವಳು ಬಂದು ನಡ್ಕಂಬ ಅದನ್ನ ನೋಡಿ ಕಶ್ಯಪರು ತುಂಬಾ ಸಂಕಟ ಪಟ್ಟು ಹೇಳ್ತಾರೆ, ನೀ ಇಂಥವನೇ ನಡ್ಕಂಬೇಡ ಅಂತ ಹೇಳಿ. ಅಂತವನೇ ನಡ್ಕಂಬ ಪ್ರಯುಕ್ತ ತಾನೇ ಹಿರಣ್ಯಕಶಿಪು ಹುಟ್ಟಿದ ಅಂತ ಪುರಾಣಾಂತರದಲ್ಲಿ ಬರ್ತದೆ. ಆ ದಿತಿ ದೇವಿ ಆಗಿರ್ತಕ್ಕಂಥವಳು ಈಗ ಸುತನು ಎಂಬುದಾಗಿ ಹುಟ್ಟಿದ್ದಾಳೆ. ಆ ಸುತನು ಆಗಿರ್ತಕ್ಕಂಥವನ್ನ ಮದುವೆ ಮಾಡಿಕೊಂಡ ಯಾರು ವಸುದೇವನ ಇರ್ತಕ್ಕಂಥವ. ಅದೇ ಪ್ರಕಾರವಾಗಿ ವಸುದೇವನ ಇರ್ತಕ್ಕಂಥವ ನರಸ ಎಂಬುದಾಗಿರ್ತಕ್ಕಂಥವ್ರು ಕೊಲ್ಲಾಪುರ ರಾಜನ ಇರ್ತಕ್ಕಂಥವ. ನೀವು ನೋಡ್ತಲ್ಲ ಕೊಲ್ಲಾಪುರ ಲಕ್ಷ್ಮೀ ದೇವಿ ಇತ್ತ, ಆ ಕೊಲ್ಲಾಪುರ ರಾಜನ ಇರ್ತಕ್ಕಂಥವ ಅವಳು ಬಂದು ಧನುದೇವಿ ಎಂಬುದಾಗಿರ್ತಕ್ಕಂಥವಳು. ಇದಕ್ಕೆ ಆ ದಿತಿ ಧನು ಇದೇ ಅಲ್ಲಿ ಕಶ್ಯಪರು. ಇಲ್ಲಿ ಬರ್ತಕ್ಕಂಥದ್ದು ನಮಗೆ ಬಂದು ದೇವಕಿ ಸುತನು ಮತ್ತು ಇಲ್ಲಿ ನರಸ ಎಂಬುದು ಮದುವೆ ಮಾಡಿಕೊಂಡ್ರು. ಇವರು ವಸುದೇವನ ಇರ್ತಕ್ಕಂಥವನು ಇದನ್ನ ಮದುವೆ ಮಾಡಿಕೊಂಡು ಅದಕ್ಕೆ ಆಮೇಲೆ ಏನಾಯ್ತು ಅಂದ್ರೆ ಅವರಲ್ಲಿ ಸ್ವರೂಪ ನಿರ್ಣಯ ಮಾಡಬೇಕು. ಇದಕ್ಕೆಂದ್ರೆ ಈ ಪೌಂಡ್ರಕ ವಾಸುದೇವ ಅಂತಂಬುದಾಗಿರ್ತಕ್ಕಂಥದ್ದು ಮದ್ದು ಇದ್ದು ಇನ್ನು ಇತರ ಈ ಗ್ರಂಥದಲ್ಲೂ ಬರ್ತಕ್ಕಂಥದ್ದು ಆಮೇಲೆ ಯಾರು ಸ್ವರೂಪದಲ್ಲಿ ಅಂತ ಹೇಳ್ತಾರೆ. ಇದಕ್ಕೆಂದ್ರೆ ಈ ದಿತಿ ದೇವಿಗೆ ಸುತನು ಹುಟ್ಟಿರ್ತಕ್ಕಂಥವ ಪೌಂಡ್ರಕ ವಾಸುದೇವ ಎಂಬುದಾಗಿರ್ತಕ್ಕಂಥದ್ದು. ನರಸ ಎಂಬ ಧನುದೇವಿ ಹುಟ್ಟಿರ್ತಕ್ಕಂಥವ ಶ್ರೀಗಾಲ ವಾಸುದೇವ ಅಂತಂಬದು. ಇವರೆಲ್ಲ ಕೃಷ್ಣನಿಗಿಂತ ವಯಸ್ಸಲ್ಲಿ ದೊಡ್ಡವರಾಗಿರ್ತಕ್ಕಂಥವ್ರು, ಕೃಷ್ಣ ಪರಮಾತ್ಮನ ಮೇಲೆ ದ್ವೇಷ ಮಾಡ್ತಕ್ಕಂಥವ್ರು, ಬಹಳ ಅಯೋಗ್ಯರಾಗಿರ್ತಕ್ಕಂಥವ್ರು. ಅವ್ರ ಸ್ವರೂಪದಲ್ಲಿ ಯಾರು ಅದನ್ನ ಮೊದಲನೇ ಹೇಳ್ತಾರೆ. ಯೋ ಮನ್ಯತೆ ವಿಷ್ಣುರೇವ ಅಹಂ ಇತ್ಯಸೌ ಪಾಪೋ ವೇನಃ ಪೌಂಡ್ರಕ ವಾಸುದೇವ. ಅದ ಕಾರಣ ಏನ್ ಹೇಳ್ತಾರೆ, ವೇಣ ಎಂಬುದಾಗಿರ್ತಕ್ಕಂಥ ಒಂದು ರಾಜ, ಅವ ಒಂದು ತುಂಬಾ ನಾಥಾನ್ ವಿಷ್ಣು ಎಂಬುದಾಗಿ ಅವ ಹೇಳಿಕೊಳ್ತಾ ಇದ್ದ. ಬೇರೆ ಯಾರು ವಾಸುದೇವ ಯಾರು, ನಾಥಾನ್ ವಾಸುದೇವ, ಬೇರೆ ಯಾರು ಇಲ್ಲ ಅಂದ್ಬಿಟ್ಟು ಈ ವೇಣನ ಇರ್ತಕ್ಕಂಥ ಬಂದು ಈಗ ಮಗನಾಗಿ ಹುಟ್ಟಿದ ಯಾರು ಈ ಕಾಶಿರಾಜನ ಮಗಳ ಇರ್ತಕ್ಕಂಥ ಸುತನುಗೆ ಅವನಿಗೆ ಹೆಸರು ತಾನೆ ಪೌಂಡ್ರಕ ವಾಸುದೇವ ಎಂಬುದಾಗಿರ್ತಕ್ಕಂಥದ್ದು. ಆ ಪೌಂಡ್ರಕ ವಾಸುದೇವನ ಇರ್ತಕ್ಕಂಥವ ನಾಥಾನ್ ಸರಿಯಾದ ವಾಸುದೇವ, ನಾಥಾನ್ ವಿಷ್ಣು, ನಾಥಾನ್ ಜಗಜ್ಜನ್ಮಾದಿಕರ್ತ ಎಂಬುದಾಗಿ ಹೇಳಿಕೊಂಡು ಇರ್ತಕ್ಕಂಥವ. ಅದಕ್ಕೆ ಆಮೇಲೆ ಬರ್ತಕ್ಕಂಥದ್ದು ದುಂದು ಹತೋಯೋ ಹರಿಣ ಮದೋ ಸುತಃ ಆಸೀತ್ ಸುತಾಯಾಮ್ ಕರವೀರೇಶ್ವರ್ಯ, ಕರವೀರಪ್ಪನ ಅಂತ ಹೇಳ್ತಕ್ಕಂಥದ್ದು ಕೊಲ್ಲಾಪುರದ ಹೆಸರು. ಅದ ಕಾರಣ ಶ್ರೀಗಾಲ ವಾಸುದೇವನ ಇರ್ತಕ್ಕಂಥವನಿಗೆ ವಾಸುದೇವ ಅಂತ ಒಂದು ಮಗ ಹುಟ್ಟಿದ, ಅವ ಕೊಲ್ಲಾಪುರ ಇದು. ಆ ಶ್ರೀಗಾಲ ವಾಸುದೇವನ ಇರ್ತಕ್ಕಂಥವ ಏನಂತಂದ್ರೆ ಮುಂಚೆ ಯಾರ ಇರ್ತಕ್ಕಂಥವ ಮಧುಂಬ ದೈತ್ಯ ಇದ್ದ, ಅವನ ಮಗನ ಇರ್ತಕ್ಕಂಥವ ದುಂದು ಅಂತಿದ್ದ. ಆ ದುಂದು ಇರ್ತಕ್ಕಂಥವ ತಾನೆ ಈಗ ಶ್ರೀಗಾಲ ವಾಸುದೇವನಾಗೆ ಹುಟ್ಟಿದ್ದಾನ. ಈ ಪ್ರಕಾರವಾಗಿತ್ತು. ಈ ಎರಡು ಕೂಸುಗಳು ಹುಟ್ಟಿ ಆದ್ಮೇಲೆ ವಸುದೇವನ ಇರ್ತಕ್ಕಂಥವ ಅದಕ್ಕೆ ಆಮೇಲೆ ತಾನೆ ಈ ಇದಕ್ಕೆ ಆಮೇಲೆ ನೋಡ್ರೆ ಶ್ರೀಗಾಲ ನಾಮ ವಸುದೇವ ಅಂತ ದೇವಕಿ ಅಂತೇಳಿ
ಇವರು ಹುಟ್ಟಿ ಆದ ಮೇಲೆ ವಸುದೇವನಾಗಿರ್ತಕ್ಕಂಥ ದೇವಕಿಯನ್ನು ಮದುವೆ ಮಾಡಿಕೊಂಡ. ವಸುದೇವನಾಗಿರ್ತಕ್ಕಂಥ ಇವರಿಬ್ಬರತ್ತಿಗೆ ಹೋಗಲ್ಲ. ಸುತನು ದೇವಿ ಮತ್ತು ನರಸಿ ದೇವಿ ಎಂಬುದಾಗಿರ್ತಕ್ಕಂಥ ಅವರಿಬ್ಬರನ್ನು ದೂರ ಇಟ್ಟಿದ್ದ, ಅವರ ಹತ್ತಿರೇ ಹೋಗಲ್ಲ. ಆದ ಕಾರಣ ತತಸ್ತು ತವು ಏನೆಂದರೆ ವಿಷ್ಣು ಶತ್ರು ಬಭೂವತು. ಅದರಿಂದ ಏನಾಯ್ತು, ಈ ಶ್ರೀಕಾಲ ವಾಸುದೇವ ಪೌಂಡರಿಕ ವಾಸುದೇವನಾಗಿರ್ತಕ್ಕಂಥವರು ಆ ವಸುದೇವನಾಗಿರ್ತಕ್ಕಂಥವನ ಮೇಲೆ ತುಂಬಾ ಕೋಪ ಇರ್ತಕ್ಕಂಥದ್ದು ಮತ್ತು ಅವರು ಬಂದು ಯಾದವ ಕುಲವಾಗಿರ್ತಕ್ಕಂಥದ ಮೇಲೆ ಬಂದು ವಿಚಿತ್ರವಾಗಿರ್ತಕ್ಕಂಥ ದ್ವೇಷವಾಗಿರ್ತಕ್ಕಂಥ. ಅದಕ್ಕೆ ಆಮೇಲೆ ವಸುದೇವನಿಗೆ ಹುಟ್ಟತಕ್ಕಂಥ ಮಕ್ಕಳು ಒಳ್ಳೆ ಮಕ್ಕಳ ಮೇಲೆಲ್ಲ ವಿಚಿತ್ರ ದ್ವೇಷವಾಗಿರ್ತಕ್ಕಂಥದ್ದು ಮಾಡಿ ಇರ್ತಕ್ಕಂಥವ್ರು. ಯಾಕೆ ಹಿಂಗ್ ಮಾಡಿರುಂದ್ರೆ ಅವ್ರ ಸ್ವರೂಪದಲ್ಲಿ ಒಬ್ಬ ಬಂದು ವೇಣ ಎಂಬ ಅಸುರ, ಇನ್ನೊಬ್ಬ ದುಂದು ಎಂಬುದಾಗಿರ್ತಕ್ಕಂಥ ಅಸುರ ಅಂತ ಹೇಳಿ ಆಚಾರ್ಯರಲ್ಲಿ ನಿರ್ಣಯ ಮಾಡಿ ಕೊಟ್ಟಿದ್ದಾರೆ. ಆಗ ಏನಾಯ್ತು ಅಂತಂದ್ರೆ, ಈಗ ಯೇ ಹಿ ದೇವಾಹ ಪೃಥ್ವೀಂ ಗತಾಃ ತೇ ಸರ್ವೇ ಶಿಷ್ಯಾಹ ಸತ್ಯವತಿ ಸುತಸ್ಯ. ಇದೊಂದು ಮುಖ್ಯವಾಗಿರ್ತಕ್ಕಂಥ ಒಂದು ಶ್ಲೋಕ. ಯಾಕೆಂದ್ರೆ ಎಲ್ಲಾ ದೇವತೆಗಳಾಗಿರ್ತಕ್ಕಂಥವ್ರು ಯಾರ್ಯಾರೆಲ್ಲ ಹುಟ್ಟುತ್ತಾರೆಯೋ ಅವರೆಲ್ಲ ಸತ್ಯವತಿ ಸುತನ ಇರ್ತಕ್ಕಂಥ ವೇದವ್ಯಾಸ ದೇವರಾಗಿರ್ತಕ್ಕಂಥವ್ರು ಶಿಷ್ಯರು. ಅವರೆಲ್ಲ ಜ್ಞಾನವಾಗಿರ್ತಕ್ಕಂಥದ್ದು ವೇದವ್ಯಾಸ ದೇವರು ಮಾಡಿರ್ತಕ್ಕಂಥ ಗ್ರಂಥದಿಂದ ವಿಷ್ಣುವಿನ ಜ್ಞಾನವಾಗಿರ್ತಕ್ಕಂಥದ್ದನ್ನ ಬಂದು ಪೂರ ಪಡೆದು ಅವರ ಯೋಗಿತಾನುಸಾರವಾಗಿ ಅವರು ಸಾಧನೆ ಆಗಿರ್ತಕ್ಕಂಥದ್ದು ನಡಗಿದ್ದಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಆಮೇಲೆ ವಿಷಯ ಹೇಳ್ತಾರೆ. ಈ ಶ್ಲೋಕಗಳಿಗೆ ಯಾಕೆ ಇಟ್ಟಿದ್ರೆ, ಹಿಂದೆ ಬಂದು ಕಂಸನ ಇರ್ತಕ್ಕಂಥ 6 ಕೂಸನ್ನ ಕೊಂದ ಯಾರು ಬದುಕಲ್ಲ ಇಲ್ಲಿ ಇದೆ. ಮರೀಚಯ ಷಣ್ಮೂರ್ತಿಯ ಬಭೂವು ತೇ ದೇವಕಂ ಪ್ರಾಹಸನ್ನೇ ಕಾರ್ಷಹೇತೋ ತಕ್ಷಾಪತಃ ಕಾಲೇನ ಅಭಿಪ್ರಸೂತಾ ಅವಧ್ಯಾರ್ಥ ತಪ ಏವ ಚಕ್ರು. ಹಾಗೇನಾಯ್ತು ಅಂತಂದ್ರೆ, ಮರೀಚ ಮಹರ್ಷಿಗಳಾಗಿರ್ತಕ್ಕಂಥವ್ರು, ಅವರಿಗೆ 6 ಋಷಿಗಳಾಗಿರ್ತಕ್ಕಂಥವ್ರು ಹುಟ್ಟಿರು. ಆ 6 ಋಷಿಗಳಾಗಿರ್ತಕ್ಕಂಥವ್ರು ದೇವಲ ಋಷಿ ಎಂಬುದಾಗಿರ್ತಕ್ಕಂಥವ್ರು ನೋಡಿ, ಒಬ್ಬರನ್ನು ನೋಡಿ ನಾವು ಬಂದು ಅವರ ಆಕಾರವನ್ನು ನೋಡಿ ಒಂದು ಅವಮಾನವಾಗಿರ್ತಕ್ಕಂಥದ್ದು ಮಾತಾಡೋದು ಮಾಡಬಾರ್ದು ಎಂಬುದು. ಅವ್ರು ದೇವಲ ಋಷಿಗಳಾಗಿರ್ತಕ್ಕಂಥವ್ರು ಬಹಳ ಸಣ್ಣಗಿರ್ತಕ್ಕಂಥವ್ರಾಗಿರ್ತಕ್ಕಂಥವ್ರು. ಅವರನ್ನು ನೋಡಿ ತುಂಬಾ ಇವರು ನಗ ಮಾಡಿರು. ಅದರಿಂದ ಅವರು ಶಾಪ ಆಗಿರ್ತಕ್ಕಂಥದ್ದು ಕೊಟ್ರು. ನೀವೆಲ್ಲ ಏನು ಅಂದ್ರೆ ಬೆಲ್ಲ ಕಾಲನೇಮಿ ಮಕ್ಕಳಾಗಿ ಹುಟ್ಟಬೇಕು ನೀವು, ಹಾಗೆ ಅಂತ ಅವರಿಗೆ ಶಾಪ ಆಗಿರ್ತಕ್ಕಂಥದ್ದು ಕೊಟ್ರು. ಆಗ ಅವರು ಚತುರ್ಮುಖ ಬ್ರಹ್ಮದೇವರಾಗಿರ್ತಕ್ಕಂಥವರಿಗೆ ತುಂಬಾ ಪ್ರಾರ್ಥನೆ ಆಗಿರ್ತಕ್ಕಂಥದ್ದು ಮಾಡಿಕೊಟ್ರು ಆ ಋಷಿಗಳು. ಆ ಕಾಲದಲ್ಲಿ ದಾತ ತತ್ವರಾದೇಶ ತಥೈವ ಶಶಾಪ ತಾನ್ನೇ ಕ್ಷಮಾತಲೆ ಸಂಭವತ್ಯ. ಚತುರ್ಮುಖ ಬ್ರಹ್ಮದೇವರು ಅವರಿಗೆ ವರವಾಗಿರ್ತಕ್ಕಂಥದ್ದು ಕೊಟ್ರು. ಮರೀಚಿಗಳಾಗಿರ್ತಕ್ಕಂಥವ್ರು ಏನಂದ್ರೆ, ನಿಮಗೆ ಬೇರೆ ಯಾರು ಕೊಲ್ಲಲಿಕ್ಕೆ ಬಿಡಿಲಾರದು ಎಂಬುದಾಗಿ. ಆಗ ಬಂದು ಹಿರಣ್ಯಕಶಿಪು ಆಗಿರ್ತಕ್ಕಂಥ ಅವ ಹೇಳಿದ ವರ ಕೊಡ ಅದು ಅಂತ ಮಾತಾನೆ, ಬೇರೆ ಯಾರು ವರ ಕೊಡ್ಲಕ್ ಬಿಡಿಲಾರದು ಎಂಬುದಾಗಿ ಹೇಳಿ ಚತುರ್ಮುಖ ಬ್ರಹ್ಮದೇವರು ವರ ಕೊಟ್ಟಿರ್ತಕ್ಕಂಥದ್ದು ಸರಿ ಹಾಕುವುದು ಅಂತ ಯೋಚನೆ ಮಾಡಿ ಅವನಿಗೆ ತುಂಬಾ ಕೋಪದಿಂದ ಏನ್ ಮಾಡಿದ ಅಂತಂದ್ರೆ, ಅವ ಬಂದು ಹೇಳಿದ, ನಿಮಗೆ ಬಂದು ಇಂಥ ಬೇರೆ ಯಾರು ಕೊಲ್ಲಬಾರದು ಅಂದ್ರೆ ನಿಮಗೆ ಕಾಲನಿ ನಿಮಗೆ ಕೊಲ್ಲತಕ್ಕಂಥದ್ದು ನಿಮ್ಮ ತಂದೆಯಿಂದವೇ ನಿಮಗೆ ಮರಣವಾಗಿರ್ತಕ್ಕಂಥದ್ದಾಗದು ಹೊರತು ಬೇರೆ ಯಾರಿಗೂ ಇಲ್ಲ ಅಂತ ಹಂಗೆ ಅವ ಒಂದು ಶಾಪ ಆಗಿರ್ತಕ್ಕಂಥದ್ದು ಕೊಟ್ಟ. ಅದು ಚತುರ್ಮುಖ ಬ್ರಹ್ಮದೇವರ ಅನುಗ್ರಹದಿಂದವೇ ತಾನು ಕೊಟ್ಟಂತ ಅರ್ಥ. ಇದಕ್ಕಂದ್ರೆ ಚತುರ್ಮುಖ ಬ್ರಹ್ಮದೇವರ ಮೇಲೆ ಇವಾಗ ಶಾಪ ಕೊಟ್ಟಂತ ಅರ್ಥ ಅಲ್ಲ. ಆದ ಕಾರಣ ಇದೆರಡು ಮನಸ್ಸಲ್ಲಿಟ್ಟಿಲ್ರಿ. ಆಗ ಆ ಪರಮಾತ್ಮನ ಇರ್ತಕ್ಕಂಥ ಏನ್ ಮಾಡಿದ ಅಂದ್ರೆ ದುರ್ಗಾ ತಥಾ. ಇದಕ್ಕೆಂದ್ರೆ ದೇವಿಗೆ ಅವ ಹೇಳ್ದ, ನಮಗೆ ಹುಟ್ಟತಕ್ಕಂಥ ಮಕ್ಕಳೆಲ್ಲ ನಿಂಗೆ ತಂದು ನಾನು ಒಪ್ಪಿಸ್ತೇನೆ ಅಂತ ಹೇಳಿದ್ದಾರಲ್ಲ ವಸುದೇವ. ಆದ ಕಾರಣ ದುರ್ಗಾ ತಥಾ ತಾನೇ ಭಗವತ್ ಪ್ರಚೋದಿತ. ಆಗ ಏನ್ ಮಾಡಿದ್ರೆ ದುರ್ಗಾ ದೇವಿಯರ ಇರ್ತಕ್ಕಂಥವ್ರು ಈ 6 ದೈತ್ಯರ ಇರ್ತಕ್ಕಂಥವ್ರನ್ನ ಒಂದು ಒಳ್ಳೆ ನಿದ್ಯೆ ಇರ್ತಕ್ಕಂಥದ್ದು ವಯ್ಯಾಂಗ ಮಾಡಿ ಆ ವೇಳೆ ಅವರಲ್ಲಿ ಇರ್ತಕ್ಕಂಥ ಜೀವನ ಇರ್ತಕ್ಕಂಥವನ್ನ ತೆಗೆದು ಅದನ್ನ ಬಂದು ಈ ದೇವಿಗೆ ಗರ್ಭವಾಗಿರ್ತಕ್ಕಂಥದ್ದಲ್ಲಿ ಮುಂದಕ್ಕೆ ಆಮೇಲೆ ಒಂದಾಗಿರ್ತಕ್ಕಂಥದ್ದು ಈ ಪ್ರಕಾರವಾಗಿರ್ತಕ್ಕಂಥದ್ದು ಇಟ್ರು. ಆದ ಕಾರಣ ಕಾಲನೇಮಿ ಆಗಿರ್ತಕ್ಕಂಥವನಿಂದ ನಮ್ಗೆ ಮರಣ ಆಗಲಿ ಅಂತ ಹೇಳಿರೋ, ನಿಮ್ಮ ತಂದೆಯಾಗಿರ್ತಕ್ಕಂಥವನಿಂದ ಮರಣ ಆಗಲಿ ಅಂತ ಹೇಳಿರೋ. ಆ ಕಾಲನೇಮಿ ಆಗಿರ್ತಕ್ಕಂಥವನೇ ಕಂಸ. ಆಗ ಒಂದೊಂದು ಪೂಜ ಇರ್ತಕ್ಕಂಥದ್ದನ್ನು ಕೊಂದ. ಈ 6 ಪ್ರಕಾರವಾಗಿರ್ತಕ್ಕಂಥದ್ದು ಕೊಂದೋನೆ ತಿರುಗುವವರ ದೈತ್ಯರ ಇರ್ತಕ್ಕಂಥವ್ರು ಅಲ್ಲಿ ಹೋಗಿ ಶೇರಾಂಗ ದುರ್ಗಾದೇವಿಯರ ಇರ್ತಕ್ಕಂಥವ್ರು ಮಾಡಿರು. ಆದ ಕಾರಣ ಈ ಚತುರ್ಮುಖ ಬ್ರಹ್ಮದೇವರು ಕೊಟ್ಟ ವರವಾಗಿರ್ತಕ್ಕಂಥದ್ದು ಯಾವುದು ಸರಿಯ ಆಗ್ಲಾಗ ಹೋಗ್ಲಾರ್ದು ಅದು ಸರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ.
ಅದಕ್ಕೆ ಆಮೇಲೆ ಕೌರವರು ಪಾಂಡವರಾಗಿರ್ತಕ್ಕಂಥ ಅವರು ಹುಟ್ಟಿರ್ತಕ್ಕಂಥ ವಿಷಯವಾಗಿರ್ತಕ್ಕಂಥ ಅದನ್ನ ಹೇಳ್ತಾರೆ. ಆಗ ಅದು ಪಾಂಡುರಾಜನ ಇರ್ತಕ್ಕಂಥ ಋಷಿಗಳಾಗಿರ್ತಕ್ಕ ನೀವು ಅಲ್ಲಿ ನೋಡಿರುವಿರಿ. ಶತಶೃಂಗ ಪರ್ವತವಾಗಿರ್ತಕ್ಕಂಥದ್ದು ಅಲ್ಲಿ ಬಂದು ಬದರಿಯ ಇರ್ತಕ್ಕಂಥದ್ದು ಗಣಿಯರ್ ಎದುರು ಇರ್ತಕ್ಕಂಥ ಪರ್ವತ. ಆ ಶತಶೃಂಗ ಪರ್ವತವಾಗಿರ್ತಕ್ಕಂಥದ್ದಲ್ಲಿ ಅವ ಬಂದು ಬ್ರಹ್ಮಸಭೆ ಆಗಿರ್ತಕ್ಕಂಥದ್ದು ಶತಕೋಟಿಗೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದ. ಆಗ ಏನು ತದಾ ಮುನೀಂದ್ರ ಸಂಯುತ ಸದೋ ವಿಧಾತುರುತ್ತಮ ಉದಾತು ಸ ಪಾಂಡು ಆಪ್ತು ಮೈಚ್ಛತ ನಿವಾರ ಮುಚ್ಚತೆ ತದ. ಆಗ ಬಂದು ಪಾಂಡುರಾಜನ ಇರ್ತಕ್ಕಂಥ ಈ ಪ್ರಕಾರವಾಗಿ ಇದು ಅಲ್ಲಿ ಗೃಹಸ್ಥಾಶ್ರಮ ಈ ಮುಗಿಸಿ ಮುಗಿದಾದ್ಮೇಲೆ ಈ ಪ್ರಕಾರವಾಗಿರೋ ಕಾಲದಲ್ಲಿ ಏನ್ ಮಾಡಿದ ಅಂತಂದ್ರೆ, ನಾವು ಸಾಗು ಈ ಜೀವನ ನಾವು ಬಂದು ಇಲ್ಲಿಂದ ಮುಂದೆ ಹೊರಟು ಶತಶೃಂಗ ಪರ್ವತದಿಂದ ಹೊರಟು ನಾವು ಬಂದು ಬ್ರಹ್ಮದೇವರ ಸಭೆಯ ಇರ್ತಕ್ಕಂಥ ಶತಕೋಟಿ ಆಗಿರ್ತಕ್ಕಂಥದಕ್ಕೆ ಹೋಗಿ ಅಲ್ಲಿ ಬ್ರಹ್ಮದೇವರು ಇದು ಈ ಮೇರು ಪರ್ವತ ಅಂಬಾರಿ ಇದೆಲ್ಲ ಅದೃಶ್ಯ ಪರ್ವತವಾಗಿರ್ತಕ್ಕಂಥದ್ದು. ಅಲ್ಲಿ ಹೋಗಿ ಅವರ ದರ್ಶನ ಮಾಡ್ಬೇಕು ಅಂತ ಯೋಚನೆ ಮಾಡಿ ಹೊರಟ. ಆಗ ಬಂದು ಯಥರ್ಥಮೇವ ಜಾಯತೆ ಪುಮಾನ್ ಶತಸ್ಯ ಸೋ ಅಕೃತೆ ಶುಭಾಂ ಗತಿಂ ವ್ರಜೇತ್ ಧ್ರುವಂ ತಥೋ ನಿವಾರಯತೆ. ಆಗ ಅಲ್ಲಿರ್ತಕ್ಕಂಥ ಮಹರ್ಷಿಗಳಾಗಿರ್ತಕ್ಕಂಥವರೆಲ್ಲ ಪಾಂಡುರಾಜನ ಇರ್ತಕ್ಕಂಥ ತಡಿಗರು, ನೀವು ಹೋಗ್ಬೇಡಪ್ಪ ಅಲ್ಲಿ ಚಂದ್ರಮುಖ ಬ್ರಹ್ಮನ ಸಭೆಗೆ ಹೋಗ್ಬೇಡ. ಎದಕ್ಕೆ ಅಂದ್ರೆ ಒಳ್ಳೇದಾಗಬೇಕು ಅಂತಂದ್ರೆ ನಿಂಗೆ ಬಂದು ಪುತ್ರನಾಗಿರ್ತಕ್ಕಂಥವ್ರು ಇರ್ಬೇಕು. ಇಲ್ಲಿದ್ರೆ ಒಂದು ಮಕ್ಕಳು ಇಲ್ಲ, ಹಂಗಲ್ಲಿ ಹೋದ್ರೆ ನಿಂಗೆ ಬಂದು ಒಳ್ಳೆ ಗತಿಯಾಗಿರ್ತಕ್ಕಂಥದ್ದು ಆಗ್ಲಾರ್ದು. ಅದ ಕಾರಣ ನೀವು ಹೋಗ್ಬೇಡ ಅಂತ ಹೇಳಿರು. ಆಗ ಪಾಂಡುರಾಜನ ಇರ್ತಕ್ಕಂಥವ ಏನ್ ಮಾಡಿದ ಅಂತಂದ್ರೆ ಒಂದು ಪ್ರಧಾನ ದೇವತಾ ಜನ ನಿಯೋಟ್ಟು ಆತ್ಮನಃ ಪ್ರಿಯ ಬುಭುವ ಪಾಂಡುರೇಶ ವಿನ ನ ತಸ್ಯ ಸದ್ಯತಿ. ಪಾಂಡುರಾಜನ ಇರ್ತಕ್ಕಂಥ ಈ ಭೂಮಿಯಲ್ಲಿ ಒಳ್ಳೆ ಆಗ್ಬೇಕು ಅಂದ್ರೆ ನಿನ್ನ ಹೆಂಡತಿ ಕುಂತಿ ದೇವಿ ಆಗಿರ್ತಕ್ಕಂಥ ಅವಳಿದ್ದಾಳೆ. ಅದರಿಂದ ಒಳ್ಳೆ ಪ್ರಧಾನವಾಗಿರ್ತಕ್ಕಂಥ ಇದೆಲ್ಲ ದೇವತಾ ರೂಪ್ಸ್, ಪ್ರಧಾನವಾಗಿರ್ತಕ್ಕಂಥ ದೇವತೆಗಳನ್ನ ಪ್ರಾರ್ಥನೆ ಮಾಡಿಕಬೇಕು. ಹಾಗಂತಂದ್ರೆ ಏನಂದ್ರೆ ನಿನ್ನ ಗಂಡನ ಯೋಗ್ಯತೆಗೆ ಮೇಲೆ ಹೆಚ್ಚಾಗಿರ್ತಕ್ಕಂಥ ದೇವತೆಗಳನ್ನ ಪ್ರಾರ್ಥನೆ ಮಾಡಿಬೇಕು. ಆಗ ಪಾಂಡುರಾಜನ ಇರ್ತಕ್ಕಂಥ ಈ ಪ್ರಕಾರವಾಗಿ ಹೇಳಿ ಅದಕ್ಕೋಸ್ಕರ ನಮ್ಗೆ ಮಕ್ಕಳ ಇರ್ತಕ್ಕಂಥದ್ದು ಆಗ್ಬೇಕು ಹಾಗಂತೇಳಿ ವಾನಪ್ರಸ್ಥಾಶ್ರಮದಲ್ಲಿದ್ದ ಕಾರಣ ಆಮೇಲೆ ಬಂದು ಬೇರೆ ಯಾವುದೂ ಇರ್ತಕ್ಕಂಥ ಸ್ಪರ್ಶ ಮಾಡ್ಲಿಕ್ಕಿಲ್ಲ ಎಂಬುದಾಗಿ ಹೇಳಬೇಳೆ. ಈಗ ನೀವು ಜ್ಞಾಪಕ ಇಟ್ಟಿರ್ರಿ, ರುದ್ರದೇವರು ಕೊಟ್ಟಿರ್ತಕ್ಕಂಥ ಮಂತ್ರ ಹೇಳಿಸಿ ಕೊಟ್ಟಿರ್ತಕ್ಕಂಥದ್ದು. ಆದ ಕಾರಣ ಈಗ ಮಕ್ಕಳ ಇರ್ತಕ್ಕಂಥದ್ದು ಅದನ್ನು ಅಂತ ಹೇಳ್ತಾರೆ. ಮಕ್ಕಳ ಇರ್ತಕ್ಕಂಥವ್ರು ಇಲ್ಲೇ ಇದ್ರೆ ಒಳ್ಳೆ ಗತಿ ಆಲಾರ್ದು ಹಾಗೆ ಅಂತ ಹೇಳಿರು. ಅದಕ್ಕೊಂದು ಎಕ್ಸೆಪ್ಷನ್ ಇದೆ ಅಂತ ಹೇಳ್ತಾರೆ. ಅದು ಅನ್ಯತಾ ಈಗ ಕೆಲವರಿಗೆ ಗಂಡಸ ಮಕ್ಕಳೇ ಇಲ್ಲ, ಒಳ್ಳೆ ಗತಿ ಆಲಾರ್ದು ಅಂದ್ರೆ ಹಾಗಂತ ಅಲ್ಲ. ಅದು ಅನ್ಯತಾ ಸುತಾವೃತೆ ವ್ರಜಂತಿ ಸದ್ಯತಿ ನರಾಹ ಯಥೈವ ಧರ್ಮಭೂಷಣ ಜಗಾಮ ಸತ್ಯಾಗ ಸುತಃ ಹಾಗೆ ಅಂತೇಳಿ. ಒಂದೊಳ್ಳೆ ಮಕ್ಕಳ ಮಗನ ಇರ್ತಕ್ಕಂಥ ಮಕ್ಕಳಾಗಿದ್ರೆ ಒಡತೆಯ ತಂದೆಯಾಗಿರ್ತಕ್ಕಂಥ ಅವನಿಗೆ ಒಳ್ಳೆ ಗತಿಯೇ ಇಲ್ಲವಾ ಹಾಗಿದ್ರೆ ಹಂಗಲ್ಲ. ಅದಕ್ಕೆ ಋಗ್ವಂಗದ ಮಹಾರಾಜನ ಕಥೆಯ ಇರ್ತಕ್ಕಂಥದ್ದು ಹೇಳಿ ಅವನಿಗೆ ಒಳ್ಳೇದಾಗಿರ್ತಕ್ಕಂಥದ್ದಾಯ್ತು. ಋಗ್ವಂಗನ ಇರ್ತಕ್ಕಂಥ ಅವನಿಗೆ ಸತ್ಯಾವಳಿ ಎಂಬುದಾಗಿರ್ತಕ್ಕಂಥದ್ದು. ಅದರಿಂದ ಒಳ್ಳೆ ಗತಿಯಾಗಿರ್ತಕ್ಕಂಥದ್ದಾಯ್ತು. ಅವನಿಗೆ ಮಕ್ಕಳು ಇಲ್ಲೇ ಇದ್ರು ಕೂಡ. ಆದ ಕಾರಣ ಇದು ಒಂದು ಜನರು ನೋಡ್ತಾಗಿ ಅದಲ್ಲಿ ಒಳ್ಳೆ ಪ್ರವಚನ ಸಾಧನವಾಗಿರ್ತಕ್ಕಂಥದ್ದು ಮಾಡಿಬಿಟ್ರೆ ಅವ್ರಿಗೆ ಒಳ್ಳೇದಾಗತ್ತೆ ಎಂಬುದಾಗಿರ್ತಕ್ಕಂಥದ್ದು ಹೇಳಿ ಪಾಂಡು ಮಹಾರಾಜನಿಗೆ ಹೇಳಿ ನೀ ಬಂದು ಕುಂತಿದ್ರೆ ಪ್ರಾರ್ಥನೆ ಮಾಡಿಬಿಟ್ಟು ಮಕ್ಕಳಾಗಿರ್ತಕ್ಕಂಥದ್ದನ್ನ ಅಡದೆ ಇದ್ರೆ ನಿಂಗೆ ಒಳ್ಳೇದಾಗಲು ಎಂಬುದಾಗಿ ಹೇಳಿರು. ಪಾಂಡುರಾಜನ ಪರ್ಮಿಷನ್ ತಗೊಂಡು ಅವಳ ಆ ಮಂತ್ರ ಹೇಳಿದ್ರೆ ಪಾಂಡುರಾಜನ ಮೂಲವಾಗಿ ಆ ಮಕ್ಕಳನ್ನ ಹಡದಾಗೆ ಅರ್ಥ. ತದಾ ಕಲಿಶ್ಚ ರಾಕ್ಷಾಹ ಬುಭೂಹು ಇಂದ್ರ ಜನ್ಮುಖಾಹ ವಿಚಿತ್ರ ವೀರ್ಯ ನಂದನ ಪ್ರಿಯೋದರೆ ಚ ಗರ್ಭದ. ಆ ಕಾಲದಲ್ಲಿ ಕಲಿ ಮತ್ತು ಇಂದ್ರಜಿತ್ ಇತರ ರಾಕ್ಷಸರಾಗಿರ್ತಕ್ಕಂಥವ್ರು ಅಲ್ಲಿ ಬಂದು ಈ ಗಾಂಧಾರಿಯ ಇರ್ತಕ್ಕಂಥ ಗರ್ಭದಲ್ಲಿ ಇಲ್ಲಿ ಇಲ್ಲಿ ಬೆಳೆ ಗಾಂಧಾರಿ ಗರ್ಭವಾಗಿರ್ತಕ್ಕಂಥದ್ದು ಬರ್ತಲ್ಲ. ಅಲ್ಲಿ ಯಾರು ಬಂದ್ರು ಅಂತಂದ್ರೆ ಕಲಿಯ ಇರ್ತಕ್ಕಂಥ ಇಂದ್ರಜಿತ್ ಇತ್ಯಾದಿ ರಾಕ್ಷಸರಾಗಿರ್ತಕ್ಕಂಥವರೆಲ್ಲ ಆ ಗಾಂಧಾರಿ ಗರ್ಭವಾಗಿರ್ತಕ್ಕಂಥದ್ದಲ್ಲಿ ಧೃತರಾಷ್ಟ್ರ ಮೂಲವಾಗಿ ಬಂದು ನುಗ್ಗಿರು. ಆಗ ಪಾಂಡುರಾಜನ ಇರ್ತಕ್ಕಂಥವ ತನ್ನ ಮನಸ್ಸಲ್ಲಿ ಯಾವಾಗಲೂ ಬುದ್ಧಿಯಾಗಿರ್ತಕ್ಕಂಥವ್ರಿಗೆ ಮತ್ತು ಏನೇನು ಉಪದೇಶವಾಗಿರ್ತಕ್ಕಂಥದ್ದು ಋಷಿಗಳನ್ನು ಮಾಡಿರೋ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಬಿಟ್ಟು
ಆಗ ಏನಾಯ್ತು ಅಂತಂದ್ರೆ ಪಾಂಡುರಾಜಗೆ ನೀನು ಬಂದು ಕುಂತಿ ತಿರುಗಿಂದ ನೀ ಮಕ್ಕಳಾಗಿರ್ತಕ್ಕಂಥದ್ದು ಬರಂಗ್ ಮಾಡ್ಬೇಕು ಎಂಬುದಾಗಿ ಎಡಬೇಳೆ. ಆಗ ಅವರು ತಸ್ಯ ದೃಶ್ಯತಃ ವಚಸಃ ಬವೃತ ಅಗ್ರಹೀತಿ ಜಗಾರ. ಕುಂತಿದೇವಿಯರ ಇರ್ತಕ್ಕಂಥವ್ರು ಈ ಗಂಡನ ಮಾತಾ ಇರ್ತಕ್ಕಂಥದ್ದು ಪಾಂಡುರಾಜ ಮಗನ ಮಾತಾ ಇರ್ತಕ್ಕಂಥದ್ದುಗಳು ತುಂಬಾ ದುಃಖವಾಗಿರ್ತಕ್ಕಂಥದ್ದು ಬಿಟ್ರು. ಇದ್ರು ಅದಕ್ಕೆ ಒಪ್ಪಿಟ್ರು. ಆ ಪ್ರಪೋಸಲ್ ಇರ್ತಕ್ಕಂಥದ್ದು ಒಪ್ಪಿಟ್ರು. ಒಪ್ಪಿಟ್ಟು ಏನ್ ಮಾಡಿದ ಅಂದ್ರೆ ಪಾಂಡುರಾಜನ ನೋಡಿ ಮಾತು ಹೇಳಿದ್ರು. ಏನಂದ್ರೆ ಏನ ಬಂದು ಈ ಮಂತ್ರಗಳಾಗಿರ್ತಕ್ಕಂಥದ್ದನ್ನ ಬಂದು ಹೇಳಿ ದೇವತೆಗಳನ್ನ ಕರಿತೇನೆ, ಅವ್ರ ಮೂಲವಾಗಿ ನಮಗ ಮಕ್ಕಳ ಇರ್ತಕ್ಕಂಥದ್ದಾಗತ್ತೆ. ಆದ ಕಾರಣ ನಿನ್ನಿಗ ಮೇಲೆ ಯಾರು ಗಂಡನ ಇರ್ತಕ್ಕಂಥವ ಇಲ್ಲ. ಆದ ಕಾರಣ ನಿನ್ನ ಅನುಗ್ರಹದಿಂದ ತಾನೆ ಅವ್ರು ಬರ್ತಾರೆ ಅಂತ ಅರ್ಥ. ಆ ದೇವತೆಗಳಾಗಿರ್ತಕ್ಕಂಥವ್ರು ಕೆಲವರು ತಾನೇ ಇದ್ದಾರೆ. ಆದ ಕಾರಣ ಯಾವ ದೇವತೆಗಳಾಗಿರ್ತಕ್ಕಂಥವ್ರು ನಿನಗೆ ಮೇಲೆ ಇರ್ತಕ್ಕಂಥವ್ರು ಅವರ ಮಾತನ್ನ ಕರಿತೇನೆ ಎಂಬುದಾಗಿ ಹೇಳ್ಬಿಟ್ಟು ಆ ಕುಂತಿಯ ಇರ್ತಕ್ಕಂಥವ್ರು ಪಾಂಡುರಾಜನ ಪರ್ಮಿಷನ್ ತಗೊಂಡು ಈ ಪ್ರಕಾರವಾಗಿ ಮಾಡೋ ಕಾಲದಲ್ಲಿ ಮೊದಲು ಏನಾಯ್ತು ಅಂತಂದ್ರೆ ಕೃತಿಯುಗವಾಗಿರ್ತಕ್ಕಂಥದ್ದಲ್ಲಿ ದೇವತೆಗಳಾಗಿರ್ತಕ್ಕ ಕೆಲವು ಇದೆಲ್ಲ ಹೇಳ್ತಾರೆ. ಇದೆಲ್ಲ ದೇವತಾ ನಿಯಮ ಇರ್ತಕ್ಕಂಥದ್ದು. ಆದ ಕಾರಣ ಈ ರೂಲ್ಸ್ ಎಲ್ಲ ನಮಗೆ ಸಾಧಾರಣ ಮನುಷ್ಯರಾಗಿರ್ತಕ್ಕಂಥವ್ರಿಗೆ ಅಪೀಲ್ ಆಗಿರ್ತಕ್ಕಂಥದ್ದೆಲ್ಲ. ಆಗ ಮೊದಲು ಬಂದು ಏನಾಯ್ತು ಅಂತಂದ್ರೆ ಧರ್ಮವಾಗಿರ್ತಕ್ಕಂಥದ್ದಿಲ್ಲ ಇದ್ರೆ, ಆದ ಕಾರಣ ಧರ್ಮವಾಗಿರ್ತಕ್ಕಂಥದ್ದಿಲ್ಲ ಇದ್ರೆ ಭೂಮಿಯಾಗಿರ್ತಕ್ಕಂಥದ್ದಿರ್ಲಾರ್ದು. ಆದ ಕಾರಣ ಧರ್ಮವಾಗಿರ್ತಕ್ಕಂಥದ್ದು ಸ್ಥಿರವಾಗಿರ್ಬೇಕು ಎಂಬುದಾಗಿರ್ತಕ್ಕಂಥ ದೇವತೆಯನ್ನ ನೀ ಕೂಡ್ಬೇಕು ಅಂತ ಹೇಳ ವೇಳೆ ಧರ್ಮ ದೇವತೆ ಆಗಿರ್ತಕ್ಕಂಥ ಯಮಧರ್ಮರಾಜನ ಇರ್ತಕ್ಕಂಥ ವೇಳೆ ಮೊದಲು ಅದಲ್ಲಿ ಅದರಿಂದ ಇತೀರಿತಃ ಅಬ್ರವೀತಿನಃ ನ ಧರ್ಮತಃ ವಿನಾ ಭುವಃ ನೃಪಃ ಅಭಿರಕ್ಷಿತಃ ಭವೇತ್. ಆದ ಕಾರಣ ಲೋಕ ಇರ್ತಕ್ಕಂಥದ್ದಲ್ಲಿ ಧರ್ಮ ಇಲ್ಲಾಗಿರ್ತಂದ್ರೆ ಲೋಕವೇ ಇರ್ಲಾಗಿರ್ಲಾರ್ದು. ಧರ್ಮರಾಜನ ಇರ್ತಕ್ಕಂಥವ ಹುಟ್ಟಿದ ದಿವಸ ಏನಾಯ್ತು ಅಂದ್ರೆ ಸಧರ್ಮಜ ಸುಧರ್ಮಿಕೋ ಭವೇತ್ ಸೂನುರುತ್ತಮ ಇತೀರಿತೆ ತದಾ ಯಮಃ ಸಮಾಹು ಅಗಮತ್ ಧ್ರುವಂ. ಆಗ ಬಂದು ಮೊದಲು ಉತ್ತಮನಾಗಿರ್ತಕ್ಕಂಥ ಪುರುಷನಾಗಿರ್ತಕ್ಕಂಥ ಧರ್ಮ ಕಾರ್ಯ ಮಾಡ್ತಕ್ಕಂಥ ಕುಂತಿ ದೇವಿಯಾಗಿರ್ತಕ್ಕಂಥವಳು ಯಮಧರ್ಮರಾಜನಾಗಿರ್ತಕ್ಕಂಥವ್ರನ್ನ ಪ್ರಾರ್ಥನೆ ಮಾಡಿದ್ರು. ಆಗ ಪಾಂಡುರಾಜನ ಪರ್ಮಿಷನ್ ತಗೊಂಡು ತತಶ್ಚ ಸದ್ಯ ಏವ ಸುಷಾವ ಪುತ್ರಗುತ್ತಮಂ ಯುಧಿಷ್ಠಿರಂ ಬಭು ಹಿ ಪ್ರಪೇದ ಆತ್ಮಪುತ್ರತಾಂ. ಅವಳ ಮಂತ್ರ ಹೇಳಿ ಮುಗಿಸೋನೆ ಯಮಧರ್ಮ ಇದೆಲ್ಲ ದೇವತಾ ಸೃಷ್ಟಿ. ಯಮಧರ್ಮರಾಜನ ಇರ್ತಕ್ಕಂಥವ ಕುಂತಿ ದೇವಿಗೆ ಮಗನಾಗಿ ಬಂದ. ಅವನಿಗೆ ತಾನೆ ಉತ್ತಮವಾಗಿರ್ತಕ್ಕಂಥ ಹೆಸರು ಯುಧಿಷ್ಠಿರ ಎಂಬುದಾಗಿರ್ತಕ್ಕಂಥದ್ದು. ಅವನ್ ಕುಂತಿ ದೇವಿ ಮಗನಾಗಿ ಬಂದ. ಅವನಿಗೆ ಇನ್ನೊಂದು ಹೆಸರು ಇರ್ತಕ್ಕಂಥದ್ದು ಧರ್ಮರಾಜ ಎಂಬುದಾಗಿರ್ತಕ್ಕಂಥದ್ದು. ಇದು ಈ ಮಾತಾ ಇರ್ತಕ್ಕಂಥದ್ದು ಗಾಂಧಾರಿಗೆ ಮೀರ್ಬಿತ್ತು. ಗಾಂಧಾರಿಯ ಇರ್ತಕ್ಕಂಥ ಯಮೇ ಸುತೇದು ಕುಂತಿತಃ ಪ್ರಜಾತ ಏವ ಸೌಬಲಿ ಅದಕ್ಷ್ಯತೆ ಚಿರಂ ಬಭಂಜ ಗರ್ಭಮೇವ ಚ. ಗಾಂಧಾರಿಯ ಇರ್ತಕ್ಕಂಥವ್ರು ಧೃತರಾಷ್ಟ್ರ ಹೆಂಡತಿಯ ಇರ್ತಕ್ಕಂಥವ್ರಿಗೆ ಇಂಥ ಮಾರಿ ಕುಂತಿಯ ಇರ್ತಕ್ಕಂಥವ್ರಿಗೆ ಧರ್ಮರಾಜ ಅಂತ ಒಂದು ಮಗನ ಇರ್ತಕ್ಕಂಥ ಹುಟ್ಟಿದ ಅಂತ ಹೇಳೋಣ. ಅವಳಿಂದ ಆ ಕೋಪ ಇರ್ತಕ್ಕಂಥದ್ದು ತಡೆಯಲಿಕ್ಕಾಗಲ್ಲ. ಒಡತೆ ಏನಂದ್ರೆ ಅವಳು ಬಂದು ಬಹುಸರ ಇರ್ತಕ್ಕಂಥವಳು ಪ್ರೆಗ್ನೆಂಟ್ ಆಗಿ 1 ವರ್ಷ ಇರ್ತಕ್ಕಂಥದ್ದಾಯ್ತು. ಒಂದು ಕೂಸ ಇರ್ತಕ್ಕಂಥದ್ದು ಉಂಟಲ್ಲ. ಆದ ಕಾರಣ ಕುಂತಿ ಅಂತ ಮಾರಿ ಒಂದು ನಿಮಿಷದಲ್ಲಿ ಈ ಪ್ರಕಾರವಾಗಿ ಒಂದು ಮಕ್ಕಳನ್ನ ಹಟ್ಟದಲ್ಲಿ ಅಂತ ಕೇಳಿ ಅವಳಿಗೆ ತುಂಬಾ ಅದರ ಮೇಲೆ ಸಂಕಟವಾಗಿರ್ತಕ್ಕಂಥದ್ದಾಗಿ ತನ್ನ ಹೊಟ್ಟೆಯ ಇರ್ತಕ್ಕಂಥದ್ದನ್ನ ಬಿಟ್ಟುಕೊಟ್ಲು. ಅದರಿಂದ ಏನಾಯ್ತು, ಗರ್ಭವಾಗಿರ್ತಕ್ಕಂಥದ್ದು ಸ್ಪ್ಲಿಟ್ ಆಗಿ ಬಿತ್ತು ಎಂಬುದಾಗಿರ್ತಕ್ಕಂಥದ್ದು. ಅದನ್ನ ಒಂದು ವೇದವ್ಯಾಸ ದೇವರು ಕಾಪಾಡಿರು ಏನು ಇತ್ಯಾದಿಗಳಾಗಿರ್ತಕ್ಕಂಥದ್ದನ್ನ ಮುಂದಿನ ಭಾನುವಾರದಲ್ಲಿ ನೋಡೋಣ. ಅದ್ರಲ್ಲಿ ಬರ್ತಕ್ಕಂಥ ತಾನೆ 100 ಜನ ದುರ್ಯೋಧನಾದಿಗಳಾಗಿರ್ತಕ್ಕಂಥವ್ರು ಮತ್ತು 100 ಇರ್ತಕ್ಕಂಥದ್ದು ಒಂದೇ ದುಶ್ಶಲ ಎಂಬುದಾಗಿರ್ತಕ್ಕಂಥದ್ದು. ಅಲ್ಲಿ ಇದು ಇವರೆಲ್ಲ ಅಸುರರಾಗಿರ್ತಕ್ಕಂಥವ್ರು ಅದರಿಂದ ಹುಟ್ಟಿರು ಎಂಬುದಾಗಿ ಇದು ಕೌರವರು ಮತ್ತು ಪಾಂಡವರು ಜನನವಾಗಿರ್ತಕ್ಕಂಥದ್ದು. ಇದಕ್ಕ ಆಮೇಲೆ ಧರ್ಮ ಇರ್ತಕ್ಕಂಥದ್ದು ಇರ್ಬೇಕು ಲೋಕದಲ್ಲಿ. ಆದ್ರೆ ಆ ಧರ್ಮ ಇರ್ತಕ್ಕಂಥದ್ದು ರಕ್ಷಣೆ ಆಗ್ಬೇಕು ಅಂದ್ರೆ ಬಲ ಇರ್ತಕ್ಕಂಥವ್ರು ಜ್ಞಾನ ಇರ್ತಕ್ಕಂಥವ್ರು ಇರ್ಬೇಕು ಅಂತ ಮಾರಿ ಇವ್ರನ್ನ ಪ್ರಾರ್ಥನೆ ಮಾಡಿಕೊಂತ ಹೇಳವನೆ. ವಾಯುದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಭೀಮಸೇನ ದೇವರ ಅವತಾರ ಆಗುತ್ತೆ ಇತ್ಯಾದಿಗಳೆಲ್ಲ ಡೀಟೇಲ್ಡ್
ಮುಂದಿನ ಭಾನುವಾರದಲ್ಲಿ ನೋಡೋಣ ಅಂತ ಹೇಳಿ ಅದಕ್ಕೆ ಆಮೇಲೆ ಬರ್ತಕ್ಕಂಥ ವಿಷಯ. ಅದಕ್ಕೆ ಆಮೇಲೆ ಪಾಂಡುರಾಜನ ಕೊನೆ ಗಾನ ಇತ್ಯಾದಿಗಳೆಲ್ಲ ಮುಂದೆ ಹೇಳ್ತಕ್ಕಂಥದ್ದು. ನಾನು ನಕುಲ ಸಹದೇವರವರೇನು ಮುಗಿಸುತ್ತ ಅದಕ್ಕೆ ಆಮೇಲೆ ಹೇಳ್ತಾನೆ. ಅನೆಯ ಸೇವೆಯ ಶ್ರೀಶ ವೆಂಕಟೇಶೋ ಮರುಪ್ರಿಯ ಕುಲಾಲು ಪ್ರೀತ ದದ್ಯಾನ್ಮೇ ಧ್ಯಾನ ಸಂಪದ. ತಿರುಗಿ ನಾನು ಹೇಳ್ತಕ್ಕಂಥದ್ದೇನು ಅಂದ್ರೆ, ಇದನ್ನು ನಿಮಗೆ ವಿಚಾರ ಮಾಡಿ, ಶಾಸ್ತ್ರ ವಿಚಾರ ಮಾಡಿ ಮಾಡ್ತಕ್ಕಂಥ ವಿಷಯಗಳಾಗಿರ್ತಕ್ಕಂಥದ್ದು ಏನು ಇಲ್ಲ. ಆದ್ರೆ ಪ್ರಮೇಯ ವಿಷಯಗಳಾಗಿರ್ತಕ್ಕಂಥವ್ರು ಒಬ್ಬೊಬ್ರು ಯಾರು, ನಂದಗೋಪ ಅಂದ್ರೆ ಯಾರು, ವಸುದೇವ ಅಂದ್ರೆ ಯಾರು, ಚಂದ್ರಬೇಕು, ಕಂಸ ಅಂದ್ರೆ ಯಾರು, ಕಮೇದ್ಗಂದ್ರೆ ಕಂಸ ಒಳ್ಳೆ ಅಂತ ಹೇಳಿ ಎಲ್ಲ ಡ್ರಾಮಾ ಆಗ್ತಾ ಇದ್ದಾರೆ. ಅದ ಕಾರಣ ಕಾಲನಿಮೆ ಆಗಿರ್ತಕ್ಕಂಥ ಇವ ವಿಪ್ರಚಿಂತು ಜರಾಸಂಧ ಕಲಿಯ ಇರ್ತಕ್ಕಂಥ ದುರ್ಯೋಧನ. ಆದ ಕಾರಣ ಈ ಸ್ವರೂಪ ನಿರ್ಣಯ ಮಾಡಿರ್ತಕ್ಕಂಥದ್ದು ಅದು ಮುಖ್ಯವಾಗಿರ್ತಕ್ಕಂಥದ್ದು. ಎಲ್ಲಿ ಆಚಾರ್ಯರು ಸ್ವರೂಪ ನಿರ್ಣಯ ಮಾಡಿದ್ದಾರೆಯೋ ಅಲ್ಲಿ ಆ ಸ್ವರೂಪನ ನಾವು ತಿಳ್ಕೊಂಡ್ರೆ ಸಾಕು ಅಂತಂಬ ತಾನೆ ನನ್ನ ಒಂದು ದೊಡ್ಡ ಇದು ರಿಕ್ವೆಸ್ಟ್. ಅದಕ್ಕೆ ಮೇಲೆ ನಾವು ಸ್ವರೂಪ ಇರ್ತಕ್ಕಂಥದ್ದಕ್ಕೆ ನಾವು ಹೋಗಬಾರ್ದು. ಸ್ವರೂಪ ನಿರ್ಣಯ ಮಾಡ್ಲಿಕ್ಕೆ ನಮಗೆ ಯೋಗ್ಯತೆ ಆಗಿರ್ತಕ್ಕಂಥದ್ದಿಲ್ಲ. ಅದರ ನಿರ್ಣಯ ಮಾಡಿ ನಮಗೋಸ್ಕರ ಕೊಟ್ಟಿರ್ತಕ್ಕಂತಾನೆ ಈ 11ನೇ ಅಧ್ಯಾಯ 12ನೇ ಅಧ್ಯಾಯ ಅಂತೇಳಿ ಪಂಚ ಶ್ರೀಮದ್ ಆಚಾರ್ಯರಿಗೆ ಅನಂತ ನಮಸ್ಕಾರವಾಗಿರ್ತಕ್ಕಂಥದ್ದು ಮಾಡಿ. ಅನೆಯ ಸೇವೆಯ ಶ್ರೀಶ ವೆಂಕಟೇಶೋ ಮರುಪ್ರಿಯ ಕುಲಾಲು ಪ್ರೀತ ದದ್ಯಾನ್ಮೇ ಜ್ಞಾನ ಸಂಪದ. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಅಂಕಲ್ ತುಂಬಾ ಚೆನ್ನಾಗಿತ್ತು ಅಂಕಲ್. ಆಸ್ ಯೂಶುವಲ್ ಇದು ಡೆಫಿನೆಟ್ಲಿ ಇದು ಕೂತ್ಕೊಂಡು ರಿವೈಸ್ ಮಾಡ್ತಾ ಇರಬೇಕು, ಟೇಬಲ್ ಮಾಡಬೇಕು, ಲಿಂಕ್ ಮಾಡ್ಕೊಂಡು ಒಂದು ನೆಟ್ವರ್ಕ್ ಬಿಲ್ಡಪ್ ಮಾಡಬೇಕು ಅನ್ಕೋತೀನಿ. ಬಿಫೋರ್ ದ ಮೇನ್ ಕ್ಯಾರೆಕ್ಟರ್ಸ್ ಕಮ್ ದಿ ಬ್ಯಾಕ್ ಗ್ರೌಂಡ್ ಜೀನಿಯಾಲಜಿ ಎಲ್ಲ ಹಾಕೊಂಡ್ರೆ ಇಟ್ಸ್ ರಿಯಲಿ ಬ್ಯೂಟಿಫುಲ್, ಗಿವ್ಸ್ ದಟ್ ಪ್ರಾಪರ್ ಬ್ಯಾಕ್ ಗ್ರೌಂಡ್ ಅಂಕಲ್. ಸೊ ಥ್ಯಾಂಕ್ ಯು ವೆರಿ ಮಚ್. ನನಗೆ ಒಂದೇ ಏನಾಯ್ತು ಅಂದ್ರೆ, ಎಲ್ಲ ವೇರಿಯಸ್ ದೇವತಾಸ್ ದೇ ಕಮ್ ಡೌನ್ ಅಲ್ಲ ಬಿಫೋರ್ ಕೃಷ್ಣಾವತಾರ ಟೇಕ್ಸ್ ಪ್ಲೇಸ್. ಅಲ್ಲಿ ನನಗೆ ಸಡನ್ ಇದು ಮುಂಡಕ ಉಪನಿಷದಲ್ಲಿ ಒಂದು ಮಂತ್ರ ಇದೆ, ತಸ್ಮಾತ್ ದೇವಾಹ ಬಹುದಾ ಸಂಪ್ರಸೂತಾಹ ಅಂತೇಳಿ ಒಂದು ಮಂತ್ರದೊಳಗೆ ಹೆಂಗ ದೇವತಾಸ್ ಬಂದು ದೇ ಟೇಕ್ ಅವತಾರಾಸ್ ಇನ್ ವೇರಿಯಸ್ ಫಾರ್ಮ್ಸ್ ಅಲ್ಲಿ ದೇ ಕಮ್ ಅಲ್ಲ, ಅದೇ ತರ ಇಲ್ಲಿ ಬರುತ್ತೆ. ಮೀನ್ ದಿಸ್ ಇಸ್ ಯು ಕೆನಾಟ್ ಕಂಪೇರ್ ದಿಸ್ ಟು ಹ್ಯೂಮನ್ ಫಾರ್ಮ್ ಆಫ್ ಬರ್ತ್. ಹ್ಯೂಮನ್ ಫಾರ್ಮ್ಸ್ ಆಫ್ ಬರ್ತ್ ಅಂದ್ರೆ ಒಂದು ವೈಫ್ ಒಂದು ಹಸ್ಬೆಂಡ್, ಆಮೇಲೆ ಒಂದು 10 months ಪ್ರೆಗ್ನೆನ್ಸಿ ಆಗೋದು, ಹುಟ್ಟೋದು, ಆ ತರ ಎಲ್ಲ ಬರುತ್ತೆ. ನಾವ್ ಇದನ್ನ ಬಂದು ದೇವತಾ ಅವ್ರದ್ದು ಸೃಷ್ಟಿ ಬಂದು ಎಂಟೈರ್ಲಿ ಡಿಫರೆಂಟ್ ಕ್ಯಾಟಗರಿ ಅಂತ ಹೇಳಿ ಅನುಸಂಧಾನ ಮಾಡ್ಬೇಕಲ್ವಾ? ಕರೆಕ್ಟ್. ನೀವ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತಾನೆ. ಈಗ ಈ ಧರ್ಮರಾಜನ್ ಬಿಟ್ಟುಡ್ರಿ, ಕರ್ಣ ಹುಟ್ಟಿದ್ಲ, ಸೂರ್ಯ ಮಂತ್ರ ಹೇಳಿಲ್ಲ, ಇನ್ನು ಬಂದು ಕುಂತಿಗೆ ಮದುವೆ ಆಗಲ್ಲ. ಒಂದೊಳ್ಳೆ ಸೂರ್ಯ ಮಂತ್ರ ಹೇಳಿ ಅವ ಬಂದು ಕರ್ಣನ ಇರ್ತಕ್ಕಂಥ ನಮಗೂ ಸುಟ್ಟಂಗ್ ಹುಟ್ಟಿದ್ದು ಅಂದ್ರೆ ಅವ ಕುಂತಿಬಹುದು ರಾಜ ಕೇಳಿರೋಲ್ಲ, ಹೊಟ್ಟೆ ಮುಂದೆ ಬಂದಿದೆ, ಯಾ ಗರ್ಭ ಇದೆ ಅಂದ್ಬಿಟ್ಟು ಅಲ್ಲ. ಅದು ಆ ಮಂತ್ರ ಹೇಳೋಣ ಅವ್ರು ಅನುಗ್ರಹ ಮಾಡ್ತಾರೆ ಅಂದ್ಬಿಟ್ಟು ಒಂದು. ಇನ್ನೊಂದು ನಿಮಗೆ ಹೇಳ್ತಾನೆ, ಪರಾಶರ ಇರ್ತಕ್ಕಂಥವ್ರು ಸತ್ಯವತಿ ದೇವಿನ ನೋಡಿ ತಲೆ ಮೇಲೆ ಮುಟ್ಟಿ ಆಶೀರ್ವಾದ ಮಾಡಿ ಹಿಂಗ ಮಕ್ಕಳಾಗ್ಲಿ ಇದ್ರು ವೇದವ್ಯಾಸ ದೇವರ ಅವತಾರ ಆಯ್ತು. ಆ ಪರಾಶರನು ಕರ್ಕೊಂಡು ಅವ್ರ ತಾತ ವಶಿಷ್ಠನು ಕರ್ಕೊಂಡು ಬ್ರಹ್ಮಸೂತ್ರ ಪಾಠ ಹೇಳಕ್ಕೆ ಹಿಮವತ್ ಪರ್ವತಕ್ಕೆ ಹೋದ್ರು ಅಂತ ಬರುತ್ತೆ. ಆದ ಕಾರಣ ದೇವತಾ ಸೃಷ್ಟಿ ಆಗಿರ್ತಕ್ಕಂಥದ್ದು ಟೋಟಲಿ ಡಿಫರೆಂಟ್ ಫ್ರಮ್ ಅವರ್ ಸೃಷ್ಟಿ. ಹುಟ್ಟಿರುವಂತ ಬಾದಲ್ಲ, ಜಾಗ್ರತೆ ಇರ್ಬೇಕು. ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಇನ್ನೊಂದು ಬಂದು ಇದು ವಸುದೇವ ಬಂದು ಕಶ್ಯಪ ಋಷಿ ಎರಡು ಅದು ಒಂದು ದೇವಕಿ ಆಮೇಲೆ ರೋಹಿಣಿಗೆ ಬಲರಾಮ, ಆಮೇಲೆ ದೇವಕಿಗೆ ಕೃಷ್ಣ ಅಂತ ಬಂದು ಕ್ಲಿಯರ್ ಆಗ ಈ ಪುರಾಣ ಇದ್ರೊಳಗೆ ಕ್ಲಿಯರ್ ಆಗ ಲಿನಿಯೇಜ್ ಕೊಡಕಲಕ ಬಲರಾಮ ಅಂಬೋದು ಡಿಫರೆಂಟ್ ಅಂತ ಗೊತ್ತಾಯ್ತು, ಕೃಷ್ಣ ಅಂಬೋದು ಡಿಫರೆಂಟ್ ಅಂತ ಗೊತ್ತಾಯ್ತು. ಬಲರಾಮ ಶೇಷನಂಸ, ಕೃಷ್ಣ ವಿಷ್ಣು, ಸಾಕ್ಷಾತ್ ವಿಷ್ಣು ಅಂತ ಗೊತ್ತಾಯ್ತಲ್ಲ. ಸೊ ಅಲ್ಲಿ ಕೃಷ್ಣನ ಅವತಾರನೇ ಬಲರಾಮ ಅಂತ ಕೂಡಿಸ್ಲಿಕ್ಕೆ ಆಗಲ್ಲ ಅಲ್ವಾ ಅಲ್ಲಿ? You cannot ಅದು ಹೆಂಗ ಬಂದು again I'm just comparing with the ISKCON group which says that they are the same. ಅವ್ರ ಪೂರ ಬಲರಾಮ ಬಲರಾಮ ಅಂತ ಕೂಡ ಇರಲಾರದು, ರಾಮ ಅಂತ ಇರೋದು. ರಾಮ ಅಂತ ಇಟ್ಟು ಅವರು ಬಲರಾಮನ ಇರ್ತಕ್ಕಂಥ ಅವನು ಪರಮಾತ್ಮನ ಅವತಾರ ಅಂತಾನೆ ISKCON ಟ್ರಾನ್ಸ್ಲೇಷನ್ ಪೂರ ಇರೋದು. ಇದಕ್ಕೆ ಅವ್ರು ಹೆಂಗ ಹೌ ಡು ದೇ ಆನ್ಸರ್ ದಿಸ್ ಅಂಕಲ್? ಬಿಕಾಸ್ ದೇವಕಿ ವಸುದೇವನ್ ಬಂದು ದೇವಕಿ ಥ್ರೂ ದೇವಕಿ ಕೃಷ್ಣ ಅವತಾರ ಆಗತ್ತೆ, ಬಟ್ ಥ್ರೂ ರೋಹಿಣಿ ಬಲರಾಮ ಅವತಾರ ಆಗತ್ತೆ ಅಂತ ಹೇಳಿ ಅವನು ದೇವರು ಅಂತ ಅವರು ಹೇಳ್ತಾರೆ. ಗೊತ್ತಾಯ್ತು. ರೋಹಿಣಿ ಮದುವೆ ಬಂದಿರ್ತಕ್ಕಂಥ ಬಲರಾಮನು ದೇವರು ಅಂತ ಅವರ ಅಭಿಪ್ರಾಯ. ಮದರ್ ಡಿಫರೆಂಟ್ ಆಗಿದ್ರು ಕೂಡ ದೇವರು 2-3 ಅವತಾರ ದೈವಂದಲ್ಲ ಹಾಗೆ ಅಂತ ಒಂದು. ಅದು ನಾನು ಪ್ರಾದುರ್ಭಾವ ವಿಪರ್ಯಾಸ ಅಂತ ಬರ್ತೇನೆ ನೋಡ್ರ. ಅವತಾರ ಇಲ್ಲ ಹಂಗಿರ್ತಕ್ಕಂಥ ಅದನ್ನ ಅವತಾರ ಅಂತ ತಿಳ್ಕೊಂಬಾದು, ಅವತಾರ ಇಲ್ಲ ಅಂತ ತಿಳ್ಕೊಂಬ, ಅದೆಲ್ಲ ತುಂಬಾ ತಪ್ಪ ಇರ್ತಕ್ಕಂಥ ಅನುಭವದ ದ್ವೇಷದಲ್ಲಿ ಸೇರಿರ್ತಕ್ಕಂಥದ್ದು.
ಅದಕ್ಕೆ ಉಪಕಾರ ಅದಕ್ಕೆ ತಾನು ಹೇಳಿದೆ ತಾತ್ಪರ್ಯ ನಿರ್ಣಯ ನೋಡ್ಬಿಟ್ಟು ಭಾರತ ಹೇಳ್ರಿ ಹಂಗೆ ತಾತ್ಪರ್ಯ ಇದು ನೋಡಾವೇಳೆ ನಮಗ ಮನಸ್ಸೇ ಇಲ್ಲರ ವೇಳೆ ಓಹೋ ಇಂಥ ಬೇರೆ ಹೇಳ್ತಾ ಇದೆ ಸಾಮಾನ್ಯ ಅಲ್ಲಾಮ ಗಂಧಗೋಪ ಅಂತಪ್ಪ ಅದು ದ್ರೋಣನಾಮಕ ಬಸು ಅಂತ ಯಾಕೆ ಹೇಳ್ತಾ ಅಂದ್ರೆ ವಸುದೇವತೆಗಳು ಸೋಮಪಾನ ಕುರಿತಕ್ಕಂಥದ್ದಕ್ಕೆ ಯೋಗ್ಯತೆ ಇರ್ತಕ್ಕಂಥ 100 ದೇವತೆಗಳ ಕ್ಯಾಟಗರಿಯಲ್ಲಿ ಬರ್ತಕ್ಕಂಥವ್ರು. ದೇವತೆಗಳಲ್ಲಿ ತಾರತಮ್ಯದಲ್ಲ, ಅದ್ರಲ್ಲಿ ಹೈಯರ್ ಪಡೆಸ್ಟಲ್ಲಿ ಬರ್ತಕ್ಕಂಥವ್ರು. ಇದೆಲ್ಲ ಮನಸ್ಸಲ್ಲಿ ಇಟ್ಟುಕೊಂಡು ನೋಡಿದ್ರೆ ನಮಗೆ ಇದ್ರೂ ಕೂಡ ಅವರೆಲ್ಲ ದೇವರಿಗಿಂತ ಎಷ್ಟು ಕಡಿಮೆ, ಇದೆಲ್ಲ ನಮ್ಮ ಮನಸ್ಸಿಗೆ ಚಂದ ಬರೋದು. ಆಯ್ತು ಅದೇ ತರ ಇದು ಇನ್ನೊಂದು ಹರೇ ಕೃಷ್ಣ ಮಂತ್ರ ಇದೆಲ್ಲ, ಹರೇ ಕೃಷ್ಣ 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 ಹರೇ ರಾಮ 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 ಹರೇ ಎಲ್ಲೋ ಅದರಲ್ಲಿಯೂ ಬಂದು ದೇವ್ ಸೆಡ್ ಹರೇ ಕೃಷ್ಣ ಅಂಬೋದು ಕೃಷ್ಣ, ಹರೇ ರಾಮ ಅಂಬೋದು ಬಲರಾಮ, ಅದೇ ಬಂದು ಕೃಷ್ಣ ಅಂತ ಹೇಳಿ ದೇವ್ ಸೆಡ್ ದಟ್. ಬಟ್ ನಮ್ಮ ಪ್ರಕಾರ ಬಂದು ನೀನ್ ಬಂದು ಕೃಷ್ಣ ಅವತಾರ ಬಂದು ದ್ವಾಪರ ಯುಗದಲ್ಲಿ ಆಗುತ್ತೆ, ರಾಮ ಅವತಾರ ಬಂದು ಕೃತ ಯುಗದಲ್ಲಿ ಆಗುತ್ತೆ ಅಂತ ಹೇಳಿ ಅದನ್ನ ನಾವು ವರ್ಷಿಪ್ ಮಾಡ್ತೀವಲ್ಲ, ರಾಮನ ಅವತಾರ ತ್ರೇತಾಯುಗ ಅದನ್ನ ನಾವು ವರ್ಷಿಪ್ ಮಾಡ್ತಾ ಇದೀವಲ್ಲ. ವೆರಿ ಇಂಟ್ರೆಸ್ಟಿಂಗ್ ಅಂಕಲ್. ಕಂಪ್ಯಾರಿಟಿವ್ ಸ್ಟಡಿ ಮಾಡಿದ್ರೆ ಹೆಂಗ ಇದು ಅದು ಉಪನಿಷತ್ತಿ ಮಾತು. ಹರೇ ರಾಮ 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 ಹರೇ 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 ಕೃಷ್ಣ ಎಂಬುದು ಉಪನಿಷತ್ತಲ್ಲಿ ಬರೋ ಮಂತ್ರ. ಅದರಲ್ಲಿ ಅರ್ಥ ಆಯ್ತು ಅಂತ ಅರ್ಥ. ಸೊ ಇದು ಅದೇ ಕಂಪ್ಯಾರಿಟಿವ್ ಅನಾಲಿಸಿಸ್ ಮಾಡಿದ್ರೆ ಹೆಂಗ ಬಂದು ಎಲ್ಲ ಕೂಡತ್ತೆ. ಅಂಡ್ ಹೌ ವಿ ಹ್ಯಾವ್ ಟು ಫಾಲೋ ಅದೇ ಕ್ಷುರಸ್ಯ ದಾರಾಹ ಅಂತ ಅದೇ ಕಥಾ ಉಪನ್ಯಾಸದಲ್ಲಿ ಹೇಳಕ್ಕೆ ಸ್ವಾಡ್ಲಿ ನಡಿಯಾಗ ಕೇರ್ಫುಲ್ ಆಗಿ ನಡಿಬೇಕು ಅಂಬದು ಬಂದು ಆಚಾರ್ಯರು ಬಂದು ಎಷ್ಟು ಕ್ಲಿಯರ್ ಆಗಿ ಇಲ್ಲಿ ಹೇಳ್ಸ್ಕೊಡ್ತಾರೆ ಅಂತ ಗೊತ್ತಾಗತ್ತೆ. ಅದನ್ನ ಒಂದು ದಿನಕ್ಕೊಂದ್ಸಾರಿ ನೀವು ಅದನ್ನ ನೆನೆಸಿದ್ರೆ ಸಾಕು, ಬೇರೆ ಒಂದು ಬೇಡ. ಅವ್ರು ಬಂದು ಎಷ್ಟು ಉಪಕಾರ ಮಾಡಿದ್ದಾರೆ ನಮಗೆ. ಅವ್ರು ಒಂದು ವೇಳೆ ಅವತಾರ ಮಾಡ್ಲಾಗಿದ್ರೆ ನಾವು ಹುಚ್ಚ ಅವ್ರಲ್ಲ ತಾನು ಮಾತಾಡ್ತಾ ಇರೋರು. ಅದಕ್ಕಾರ ಅವ್ರು ಎಷ್ಟು ಆ ಉಪಕಾರ ಸ್ಮರಣೆ ನಮಗೆ ಮೊದಲು ಉಪಕಾರ ಮಾಡಿದವರು ಅವ್ರು ತಾನೆ. ಅದಕ್ಕೆ ನೀವು ನೋಡಿರಿ ಅಂದ್ರೆ ನಾವೊಂದು ಬ್ರಹ್ಮಸೂತ್ರ ಭಾಷ್ಯ, 2ನೇದು ಮಹಾಭಾರತ ಅಲ್ಪನೀಯ, 37 ಗ್ರಂಥದಲ್ಲಿ ಇದು 2 ಮಿನಿಮಮ್ ಆಯಿತು ಅಂದ್ರೆ ಬರಬೇಕು. Beautiful, uncle. Any other questions? One question, Madhu. Uncle, I was just reading somewhere, I'm not sure where. ಒಂದು ವಿಷ್ಣು at the level of ವಿಷ್ಣು ಅವನು ಯೋಚನೆ ಮಾಡಿದ್ರನೆ ಸೃಷ್ಟಿ. Then there is ದೃಷ್ಟಿ ಸೃಷ್ಟಿ, ಸ್ಪರ್ಶ ಸೃಷ್ಟಿ, ಮನುಷ್ಯ ಸೃಷ್ಟಿ. ಈ ತರ ಏನಾದ್ರು ಕ್ಲಾಸಿಫಿಕೇಶನ್ ಸಿಸ್ಟಮ್ ಏನಾದ್ರು ಇದೆಯಾ ಅಂಕಲ್, ಆರ್ ಇಸ್ ಇಟ್ ಜಸ್ಟ್ ಯತ್ನ ಮಾಡಿದ ಅಂದ್ರೆ ಸೃಷ್ಟಿ, ಮಾಡಿದ ಅಂದ್ರೆ ಸೃಷ್ಟಿ, ರೈಟ್? ಅದಾದ್ಮೇಲೆ ದೆನ್ ಕಾನ್ಸೆಪ್ಟ್ ಆಫ್ ದೃಷ್ಟಿ ಸೃಷ್ಟಿ, ಸ್ಪರ್ಶ ಸೃಷ್ಟಿ ಅಂಡ್ ಮನುಷ್ಯ ಸೃಷ್ಟಿ ಅಂತ. ಇಸ್ ದೇರ್ ಎ ಹೈರಾರ್ಕಿ ಆರ್ ಇಸ್ ದೇರ್ ಎನಿ ಸಿಸ್ಟಮ್ ದಟ್ ವೇ, ಆರ್ ಇಟ್ ಇಸ್ ಜಸ್ಟ್ ಎಕ್ಸಾಂಪಲ್ಸ್ ಆಸ್ ಹೆಂಗ್ ಸಿಗತ್ತೆ ಅಂತ ಕೋಟ್ ಮಾಡೋದು? ವರ್ಷ ಸೃಷ್ಟಿ ಆಗಿರ್ತಕ್ಕಂಥದ್ದು ದೇವರಿಗೆ ಬೇಕಾದಿಲ್ಲ ಅಂಬೋದಕ್ಕೋಸ್ಕರ ದೇವರು ನೆನೆಸಿದ ಅಂದ್ರೆ ಸೃಷ್ಟಿ ಆಗೋದು. ಸ್ಪರ್ಶ ಸೃಷ್ಟಿ ಬೇಕಾದಿಲ್ಲ, ಮನುಷ್ಯರಿಗೆ ಸ್ಪರ್ಶ ಸೃಷ್ಟಿ ಗ್ರಡೇಷನ್ ಹೇಳಿರ್ತಕ್ಕಂಥದ್ದು. Right, thank you. ಚಂದ ಇದ್ದೀರಾ? ಕಳಿಸಿದ್ದೇನೆ ಪುಸ್ತಕ ನಿಮಗೆ. Yes, ಕಳಿಸಿದ್ದೇನೆ. Okay, thank you. Right. Beautiful. So if there are no further questions, we will thank TSR for an amazing class, and we should all revise, I think, table ella genealogy table ella hakkandu we should prepare ourselves. Thank you very much, TSR. Next week. Hare Krishna. Hare Krishna.